ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇದರ ಸಹಯೋಗದಲ್ಲಿ ಬಾಗಲಕೋಟೆಯ ಸ್ಥಳೀಯ ಸಾಹಿತ್ಯ ಸಿಂಚನ ವೇದಿಕೆಯ ಸಂಘಟಕರಾಗಿರುವಂಥ ಶ್ರೀಮತಿ ಗೀತಾ ದಾನಶೆಟ್ಟಿಯವರು ಇವತ್ತಿನ ದಿನ ಅಬಸಾಪ ಅಂದರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಸಂಘಟನೆ ಮತ್ತು ಸಾಹಿತ್ಯ ಅನ್ನುವಂಥ ವಿಷಯವಾಗಿ ಇವತ್ತು ಅವರ ಈ ಉಪನ್ಯಾಸ ಮಾಲಿಕೆಯಲ್ಲಿ 53ನೇ ಉಪನ್ಯಾಸ ಆಗಿ ಮತ್ತು ನಿರಂತರವಾಗಿ ಜನವರಿ 2021ರಿಂದ ಪ್ರಾರಂಭಗೊಂಡು ಈವರೆಗೆ ಒಂದು ವರ್ಷ ಪರ್ಯಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಒಂದು ವರ್ಷವನ್ನು ಪೂರ್ಣಗೊಳಿಸಿರುವಂಥ ಈ ಒಂದು ಮಹತ್ವದ ಘಟ್ಟದಲ್ಲಿ ಅವರ ಸಾಹಿತ್ಯ ಸಿಂಚನ ವೇದಿಕೆಗೆ ಜೊತೆಯಾಗಿ ನಿಂತು ಸಹಕರಿಸಿ ಕಾರ್ಯಕ್ರಮಗಳಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಂಡು ಇದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕರ್ನಾಟಕ ರಾಜ್ಯದ ಸಂಘಟನೆ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಜಿಲ್ಲೆಯಲ್ಲಿ ಆಗಿರುವಂಥ ಸಂಘಟನೆ ಮತ್ತು ಅದು ನಡೆಸ್ತಾ ಇರುವಂಥ ಕಾರ್ಯಚಟುವಟಿಕೆಗಳನ್ನು ಕುರಿತಾಗಿ ನಾವು ಇವತ್ತಿನ ದಿನ ಚರ್ಚೆಯನ್ನು ಮಾಡೋಣ ಅಂತ ಆಲೋಚನೆಯನ್ನು ಮಾಡಿ ತಮ್ಮ ಜೊತೆಗೆ ನಾನು ಎಸ್.ಜಿ. ಕೋಟಿ, ನಿವೃತ್ತ ಶಿಕ್ಷಣಾಧಿಕಾರಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಹಾಗೂ ಸದ್ಯ ಹಾಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಉಪಾಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಹೀಗೆ ತಮ್ಮಲ್ಲಿ ಮಾಧ್ಯಮಗಳ ಮೂಲಕವಾಗಿ ನಮ್ಮ ಅಬಸಾಪದ ಸ್ನೇಹಿತರ ಮೂಲಕವಾಗಿ ಬಹುತರವಾಗಿ ಜಿಲ್ಲೆಯಾದ್ಯಂತ ತಾವೆಲ್ಲ ಕೇಳಿ ತಿಳಿದಿರುವ ಹಾಗೆ ಇದೆ ಅಂದರೆ ಮುಂದಿನ ವಾರ 8ನೇ ತಾರೀಕು ಮತ್ತು 9ನೇ ತಾರೀಕಿನಂದು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕ ಸಂಘಟಿಸಿರುವಂಥ 3ನೆಯ ಸಾಹಿತ್ಯ ಸಮ್ಮೇಳನವನ್ನು ನಾವು ಉಜಿರೆಯಲ್ಲಿ ಮಾಡ್ತಾಯಿದ್ದೇವೆ. ಬಹುತರವಾಗಿ ತಮ್ಮಲ್ಲಿ ಕೆಲವರಾದರೂ ಈ ಆಮಂತ್ರಣ ಪತ್ರಿಕೆಯನ್ನು ನೋಡಿರಬಹುದು ಅಂತ ನಾನು ಭಾವಿಸ್ತೇನೆ. ಉಜಿರೆಯಲ್ಲಿ ಸನ್ಮಾನ್ಯ ಧರ್ಮದರ್ಶಿ ಧರ್ಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕೊರೋನಾ ಸಂದರ್ಭದಲ್ಲಿ ನಡೀತಾ ಇದ್ದರೂ ಕೂಡ ಸುಸಂಘಟಿತವಾಗಿ ಅಲ್ಲಿ ನಡೆಯಲಿದೆ. ಸ್ನೇಹಿತರೆ, ಇವತ್ತು ನಾವು 2021 ವರ್ಷಕ್ಕೆ ವಿದಾಯವನ್ನು ಹೇಳಿ ಕಾಲಚಕ್ರದಲ್ಲಿ ನಮ್ಮೊಂದಿಗೆ 365 ಮುಂದಿನ ದಿನಗಳಿಗೆ ಹೆಜ್ಜೆ ಹಾಕಲಿಕ್ಕೆ ಬಂದಿರುವಂಥ 2022 ಇಸ್ವಿಯ ಹೊಸ ದಿನದೊಂದಿಗೆ ಇವತ್ತು ನಾವು ಮುನ್ನಡೀತಾ ಇದ್ದೇವೆ. ಈ ಹೊಸ ವರ್ಷದ ಆಗಮನದಂದು ಪ್ರಥಮ ದಿನದಂದು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ
ಪದಾಧಿಕಾರಿ ಮಿತ್ರರು ಮತ್ತು ಸದಸ್ಯ ಮಿತ್ರರು ಹಾಗೆ ಸಂಘಟಕ ಮಿತ್ರರು, ಇದರ ಜೊತೆಗೆ ಸಾಹಿತ್ಯ ಆಸಕ್ತರು ಯಾರ್ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ತಮ್ಮೆಲ್ಲರಿಗೂ ಮತ್ತು ನಮ್ಮ ಆಭಾಸಾಪದ ಹಿತಾಕಾಂಕ್ಷಿಗಳು ಶುಭಾಕಾಂಕ್ಷಿಗಳಾಗಿರುವಂಥ ಎಲ್ಲ ನಾಡಿನ ಜನತೆಗೆ ನನ್ನ ಶುಭಾಶಯಗಳನ್ನು ಹೇಳುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ಭಾರತ ದೇಶ ಬಹು ವೈವಿಧ್ಯಮಯವಾದಂಥ ಮತ್ತು ಬಹು ವಿಶಿಷ್ಟವಾದಂಥ ಜಗತ್ತಿನಲ್ಲಿ ವೈವಿಧ್ಯಮಯವಾದಂಥ ಸಂಸ್ಕೃತಿ, ಪರಂಪರೆ, ರೂಢಿ, ಸಂಪ್ರದಾಯಗಳನ್ನು ಹೊಂದಿರುವಂಥ ಒಂದು ವಿಶಿಷ್ಟವಾದಂಥ ಪ್ರಾಚೀನತಮವಾದಂಥ ಬಹುಪ್ರಾಚೀನತಮವಾದಂಥ ರಾಷ್ಟ್ರ ಆಗಿ ಹೇಗೆ ಇತಿಹಾಸದಲ್ಲಿ ಕಂಗೊಳಿಸ್ತಾ ಇದೆ, ಅದರೊಂದಿಗೆ ಬಹುಭಾಷೀಯ ರಾಷ್ಟ್ರನೂ ಕೂಡ ಆಗಿ ಒಂದು ಈ ಬಹುಭಾಷೀಯ ರಾಷ್ಟ್ರಗಳೇನಿವೆ ಜಗತ್ತಿನ ಮೇಲೆ ಅದರಲ್ಲಿ 6ನೇ ಸ್ಥಾನದಲ್ಲಿರುವಂಥ ಒಂದು ಹೆಮ್ಮೆಯನ್ನು ಕೂಡ ಹೊಂದಿರುವಂಥದ್ದು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವುದು. ಈ ಏಕತೆಯ ಮುಖಾಂತರವಾಗಿ ಇವತ್ತು ಆಸೇತು ಹಿಮಾಚಲ ಪರ್ಯಂತ ಅಂತ ಏನು ಹೇಳ್ತೇವೆ, ಉತ್ತರದಲ್ಲಿ ಕಾಶ್ಮೀರದಿಂದ ಹಿಡಿದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ, ಈ ಕಡೆಗೆ ದ್ವಾರಕೆ ಗುಜರಾತಿನಿಂದ ಹಿಡಿದು ಆಸಾಮದ ಗಡಿಯವರೆಗೆ ಇಷ್ಟೊಂದು ವಿಶಾಲವಾದಂಥ ಮತ್ತು ಭವ್ಯ ಚರಿತ್ರೆಯನ್ನು ಹೊಂದಿದಂಥ ನಾಡಿನ ನಾವು ಜನಾಂಗ ಆಗಿದ್ದೇವೆ. ಪ್ರಾಚೀನ ಜನಾಂಗ ಅಂತ ಯಾವುದು ಆರ್ಯನ್ ಸಂಸ್ಕೃತಿ ಅಂತ ಕರೆಸಿಕೊಳ್ತಾ ಇದೆ, ಯಾವುದು ದ್ರಾವಿಡಿಯನ್ ಸಂಸ್ಕೃತಿ ಅಂತ ಕರೆಸಿಕೊಳ್ತಾ ಇದೆ. ಹೀಗೆ ಎರಡು ವಿಭಿನ್ನ ಸಂಸ್ಕೃತಿಗಳು ಅನ್ನುವಂಥ ರೀತಿಯಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ವಿಂಧ್ಯಾಚಲ ಪರ್ವತದಿಂದ 2 ಭಾಗಗಳಾಗಿದ್ದರೂ ಕೂಡ ಕಾಲಚಕ್ರದ ಒಂದು ಗತಿಯಲ್ಲಿ ಈ 2 ಸಂಸ್ಕೃತಿಗಳು ಉತ್ತರ ಮತ್ತು ದಕ್ಷಿಣಗಳೆರಡೂ ಬೆಸೆದುಕೊಂಡು ಭಾರತವೆಲ್ಲ ಅಖಂಡ, ಭಾರತವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ನಾವು ಬಹಳ ಹೆಮ್ಮೆಯಿಂದ ಬದುಕ್ತಾ ಇದ್ದೇವೆ. ಮತ್ತು ತಮ್ಮೆಲ್ಲರ ಗಮನಕ್ಕೆ ಇರುವ ಹಾಗೆ ವರ್ಷಗಳು ಉರುಳಿದಂತೆಲ್ಲ ಇವತ್ತು ಭಾರತ ಹಲವಾರು ಸಾಧನೆಗಳಲ್ಲಿ ಅಗ್ರೇಸರ ಸ್ಥಾನದಲ್ಲಿ ಬಂದು ನಿಲ್ತಾ ಇದೆ ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರುವಂಥದ್ದು. ಇಂಥ ವೈವಿಧ್ಯಮಯವಾದಂಥ ಸಂಸ್ಕೃತಿ, ವೈವಿಧ್ಯಮಯವಾದಂಥ ಪರಂಪರೆ, ವಿವಿಧ ರೀತಿಯ ಭಾಷೆಗಳನ್ನು ಹೊಂದಿರುವಂಥ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಭಾರತ ವರ್ಷದಲ್ಲಿ, ನಮ್ಮ ಹಿಂದೂಸ್ತಾನದಲ್ಲಿ 447 ಆಡುಭಾಷೆಗಳಿವೆ ಅಂತ ಭಾಷಾ ತಜ್ಞರು ಹೇಳ್ತಾರೆ. ಇದರೊಂದಿಗೆ ನಮ್ಮ ಸಂವಿಧಾನ ತಿಳಿಸಿಕೊಡುವ ಹಾಗೆ 22 ಅಧಿಕೃತ ಭಾಷೆಗಳು ರಾಷ್ಟ್ರೀಯ ಮಾನ್ಯತೆಯಲ್ಲಿ ಇರುವಂಥವುಗಳು, ಅದರ ಜೊತೆಗೆ ಒಂದು ಇಂಗ್ಲೀಷನ್ನು ಕೂಡ ಒಂದು ಅಧಿಕೃತ ಭಾಷೆ ಅಂತ ಸ್ವೀಕರಿಸಲ್ಪಟ್ಟಿರುವಂಥದ್ದು. 23 ಅಧಿಕೃತ ಭಾಷೆಗಳೊಂದಿಗೆ ಈ ದೇಶದ ಒಂದು ವಿಸ್ತಾರವಾದಂಥ ವಿಶಾಲವಾದಂಥ ಭವ್ಯವಾದಂಥ ಚರಿತ್ರೆಯನ್ನು ಮುನ್ನಡೆಸ್ತಾ ನಾವು ನೀವು ಎಲ್ಲ ಈ ದೇಶದ ಚರಿತ್ರೆಯ ಅವಿಭಾಜ್ಯ ಅಂಗಾಗಿ ಇಲ್ಲಿ ನಾವು ಹುಟ್ಟಿ ಬಂದದ್ದೇ ಒಂದು ಬಹುಭಾಗ್ಯ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಬದುಕ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ಈ ಭಾರತ ದೇಶದ ಸಂಸ್ಕೃತಿ, ಪರಂಪರೆ, ಭಾಷಾ ವೈವಿಧ್ಯತೆ, ಸಾಹಿತ್ಯದ ವೈವಿಧ್ಯತೆಯಲ್ಲಿ ಏಕತೆ ಏನಿದೆ, ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ಬಹಳ ಪರಂಪರಾನುಗತವಾಗಿ ಇವತ್ತು ಯಾವುದಕ್ಕೆ ಋಷಿಮುನಿಗಳ ಕಾಲ ವೇದ ಕಾಲ ಅಂತ ನಾವು ಕರಿತೇವೆ, ವೇದ ಕಾಲದಿಂದ ಹಿಡಿದು ಇವತ್ತು ಆಧುನಿಕ ಭಾರತದವರೆಗೆ ಹಲವಾರು ಜನ ಜ್ಞಾನಾಸಕ್ತರು, ಜ್ಞಾನ ಪಿಪಾಸುಗಳು, ಅಧ್ಯಯನ ಮಾಡಿದಂಥ ಪಂಡಿತರು, ಋಷಿಮುನಿಗಳು, ಸಾಧುಗಳು ಆಧುನಿಕ ಕಾಲದಲ್ಲಿ ಪಂಡಿತರು, ಕವಿಗಳ ಜೊತೆಗೆ ಈಗ ಕಾಲೇಜುಗಳಲ್ಲಿ ಕೆಲಸ ಮಾಡುವಂಥ, ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಮತ್ತು ತಮ್ಮದೇ ಆದಂಥ ಮನೆಯಲ್ಲಿ ಇದ್ದು ಅಧ್ಯಯನ ಮಾಡಿ ಸಾಹಿತ್ಯ ಸಂಸ್ಕೃತಿ ಚಿಂತಕರಾಗಿರುವಂಥ ಹಲವಾರು ಜನ ಈ ಭಾರತದ ಸಂಸ್ಕೃತಿಯನ್ನು ಉತ್ಕೃಷ್ಟದತ್ತ ಒಯ್ಯಬೇಕು ಅನ್ನುವಂಥ ನಿರಂತರವಾದಂಥ ಪ್ರಯತ್ನದಲ್ಲಿ ಇದ್ದಾರೆ. ಅಂದರೆ ಸಾಹಿತ್ಯ ಸೃಷ್ಟಿಯ ಕೆಲಸದಲ್ಲಿ ತಮ್ಮನ್ನು ಬಹಳ ಪ್ರೀತಿಯಿಂದ ತೊಡಗಿಸಿಕೊಂಡಂಥ ಜನ ನಮಗೆ ಶತಮಾನಗಳಿಗೂ ಕೂಡ ಇತಿಹಾಸದಲ್ಲಿ ಕಂಡು ಬರ್ತಾ ಇದೆ. ಕನ್ನಡನೂ ಕೂಡ ಇದರಲ್ಲಿ ಹೆಮ್ಮೆಯ ಒಂದು ಬಹುಭಾಗಿತ್ವವನ್ನು ಹೊಂದಿರುವಂಥದ್ದು ಮತ್ತು ಇಡೀ ಜಗತ್ತೇ ಹೆಮ್ಮೆ ಪಟ್ಟುಕೊಳ್ಳುವಂಥ ರೀತಿಯಲ್ಲಿ ಭಾರತವಂತೂ ಸರಿಯೇ ಇವತ್ತು ಕನ್ನಡ ಭಾಷೆ ತನ್ನ ಏಳಿಗೆಯನ್ನು ಅಭಿವೃದ್ಧಿಯನ್ನು ಹೊಂದಿ ನಿಂತಿದೆ. ಅಂಥ ಒಂದು ಕನ್ನಡಿಗರಾದಂಥ ನಾವು ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೇಗೆ ನೆರೆಮನೆಯವರೊಂದಿಗೆ, ನಮ್ಮ ಊರಿನವರೊಂದಿಗೆ, ನಮ್ಮ ಜಿಲ್ಲೆ ತಾಲೂಕಿನವರೊಂದಿಗೆ
ಹೇಗೆ ಅಣ್ಣ ತಮ್ಮಂದಿರ ಹಾಗೆ ನಾವು ಬದುಕಬೇಕು ಅಂತ ಬಯಸ್ತೇವೆ, ಹಾಗೆ ಭಾಷಾ ಬಾಂಧವ್ಯನೂ ಕೂಡ ಇವತ್ತು ತಮಿಳು, ತೆಲುಗು, ಯಾವುದೇ ಭಾಷೆ ಆಗಿರ್ಬೋದು, ಉತ್ತರದಲ್ಲಿ ಕಾಶ್ಮೀರ್, ಉರಿಯಾ ಭಾಷೆಗಳಿಂದ ಹಿಡಿದುಕೊಂಡು ಗುಜರಾತಿ, ಆಸಾಮಿ ಭಾಷೆಗಳವರೆಗೆ ಏನು ನಮ್ಮ ದೇಶದಲ್ಲಿ ಇವತ್ತು 23 ಅಧಿಕೃತ ಭಾಷೆಗಳಿವೆ. ಈ ಎಲ್ಲ ಭಾಷೆಗಳ ಅಭಿವೃದ್ಧಿ ಏಳಿಗೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ನಮ್ಮ ಹಲವಾರು ಜನ ಚಿಂತಕರದು, ಅಭ್ಯಾಸಿಗಳದು, ಅಧ್ಯಯನ ಮಾಡಿದಂಥ ಪಂಡಿತರದು ಮತ್ತು ಕವಿಗಳದು, ಚಿಂತಕರದು ಇದೆ. ಈ ಎಲ್ಲ ಜನರ ಒಟ್ಟಾರೆ ಚಿಂತನೆಯ ಫಲವಾಗಿ 1949ನೇ ಇಸ್ವಿಯಲ್ಲಿ ಈ ಚಿಂತನೆ ಪ್ರಾರಂಭ ಆದಂಥದ್ದು ಒಂದು ಸ್ಪಷ್ಟವಾದಂಥ ರೂಪಕ್ಕೆ ಬಂದು 1966ರಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಅನ್ನುವಂಥ ಒಂದು ಸಂಘಟನೆಯನ್ನು ಮಾಡೋದರಲ್ಲಿ ಸಾಹಿತ್ಯ ಚಿಂತಕರು ದೆಹಲಿಯಲ್ಲಿ ಸಫಲರಾದರು. ಭಾರತ ದೇಶದ ಸಕಲ ಭಾಷೆಗಳ ಅಭಿವೃದ್ಧಿಯಾಗಬೇಕು. ಸಕಲ ಭಾಷೆಗಳ ಅಭಿವೃದ್ಧಿಯ ಮುಖಾಂತರವಾಗಿ ಈ ದೇಶದ ಸಂಸ್ಕೃತಿ ಇನ್ನಿಷ್ಟು ಹದಗೊಳ್ಳಬೇಕು, ನಾವು ಇನ್ನಿಷ್ಟು ದೈವತ್ವ ಕಡೆಗೆ ಬೆಳೆಯುವಂಥ ಜನ ಆಗಬೇಕು ಅನ್ನುವಂಥ ಒಂದು ಹಂಬಲ ಏನಿದೆ, ಅದು ಶ್ರೀ ರತ್ನಸಿಂಹ ಶಾಂಡಿಲ್ಯ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಇಂಥ ಒಂದು ಮೊಟ್ಟ ಮೊದಲನೇ ಬಾರಿಗೆ ಸಂಘಟನೆ ಆಯಿತು. ಈ ಸಂಘಟನೆ ದೆಹಲಿಯಲ್ಲಿ ಪ್ರಾರಂಭ ಆಗಿ ಅದರ ಮೊದಲನೇ ಅಧಿವೇಶನವನ್ನು ಕೂಡ 1960ರಲ್ಲಿ ಜೈನೇಂದ್ರ ಕುಮಾರ್ ಅನ್ನುವಂಥ ಒಬ್ಬ ಹಿಂದಿ ಲೇಖಕರ ಮುಂದಾಳತನದಲ್ಲಿ ಒಂದು ಪ್ರಥಮ ಸಮ್ಮೇಳನವನ್ನು ಮಾಡಿದರು. ಅದರೊಂದೇ ಕುಡಿ ಇಟ್ಟಂಥ ಒಂದು ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಏನಿದೆ, ಹೀಗೆ ಸುಮಾರು 70 ವರ್ಷಗಳನ್ನು ಮೀರಿ ತನ್ನ ಒಂದು ನಡೆಯನ್ನು ಮುಂದೆ ತೆಗೆದುಕೊಂಡು ಹೊರಟಿದೆ. ಮತ್ತು ಭಾರತದಾದ್ಯಂತ 22 ರಾಜ್ಯಗಳಲ್ಲಿ ಸುಮಾರು 80 ಪ್ರಮುಖ ಶಾಖೆಗಳೊಂದಿಗೆ ಇದು ಇವತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತನ್ನ ಕೆಲಸವನ್ನು ಮಾಡ್ತಾಯಿದೆ. ಇದರ ಜೊತೆಗೆ ಇವತ್ತು ನಾವು ಕರ್ನಾಟಕದಲ್ಲಿ ಬಂದು ನಿಂತೀವಿ ಅಂತಂದ್ರೆ ಕರ್ನಾಟಕದಲ್ಲಿಯೂ ಕೂಡ ಇದನ್ನು ಕಟ್ಟಬೇಕು ಅನ್ನುವಂಥ ಪ್ರಯತ್ನ ಬಹುದಿನಗಳವರೆಗೆ ಇದ್ರೂ ಕೂಡ ಅದು 2014ರವರೆಗೆ ಈ ಸಂಘಟನೆಯನ್ನು ಕಟ್ಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ 2014ರಲ್ಲಿ ಬೆಂಗಳೂರಿನಲ್ಲಿ ಕೆಲವು ಜನ ಸ್ನೇಹಿತ ಆಸಕ್ತರೆಲ್ಲ ಸೇರಿಕೊಂಡು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತನ್ನು ಇದನ್ನು ಕಟ್ಟಿ ಇವತ್ತು ಭಾಳ ಕ್ಷಿಪ್ರ ವೇಗದಲ್ಲಿ ಇಡೀ ರಾಜ್ಯದಾದ್ಯಂತ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಸಂಘಟನೆಯ ಕಾರ್ಯವನ್ನು ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಫಲವಾಗಿ ಇವತ್ತು ಯಾವ ಒಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿದೆ, ಇವತ್ತು ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರದವರೆಗೆ, ಬೆಂಗಳೂರು, ಮೈಸೂರುಗಳವರೆಗೆ ಇದು ತಂದ ಕಾರ್ಯಚಟುವಟಿಕೆಗಳನ್ನು ಹಲವಾರು ಜನ ಸಾಹಿತ್ಯ ಆಸಕ್ತ ಮಿತ್ರರನ್ನು ಕಲೆ ಹಾಕಿಕೊಂಡು ಇವತ್ತು ಸಂಘಟನೆ ಕಾರ್ಯವನ್ನು ನಡೆಸಿದೆ. ನಾವು ಬಾಗಲಕೋಟೆಯ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಪರಿಷತ್ತಿನ ಘಟಕಗಳು ನಮ್ಮ ಎದುರಿಗೆ ಇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಒಂದು 100 ವರ್ಷಗಳ ಹಿಂದೆ, 110-15 ವರ್ಷಗಳ ಹಿಂದೆ ಒಂದು ಸಂಘಟನೆ ಏನು ಪ್ರಾರಂಭ ಆಯಿತು, ಇವತ್ತು ಭಾಳ ಬೃಹದಾಕಾರವಾಗಿ ಇಡೀ ಭಾರತ ದೇಶದ ಸಕಲ ಭಾಷಾ ಪರಿಷತ್ತುಗಳು ಹೆಮ್ಮೆ ಪಟ್ಟುಕೊಳ್ಳುವ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳೆದು ನಿಂತಿದೆ. ಅದರ ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತು ಅಂತ ತಾವು ಕೇಳಿದ್ದೀರಿ, ಅದನ್ನು ಕೂಡ ಶರಣ ಸಾಹಿತ್ಯದ ತತ್ವ ಸಿದ್ಧಾಂತಗಳನ್ನ ಬಿತ್ತುವುದರಲ್ಲಿ ಸಂಘಟನೆಯಲ್ಲಿ ಬಹಳಷ್ಟು ಕೈ ಜೋಡಿಸಿ ಇವತ್ತು ಕನ್ನಡ ನಾಡಿನಲ್ಲಿ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡ್ತಾಯಿದೆ. ಅದರ ಜೊತೆಗೆ ವಚನ ಸಾಹಿತ್ಯ ಪರಿಷತ್ತು ಅಂತ ಇದೆ, ಅದರ ಜೊತೆಗೆ ಜಾನಪದ ಸಾಹಿತ್ಯ ಪರಿಷತ್ತು ಅಂತ ತಿಳಿದೆ. ಈಗ ಹಲವಾರು ಪರಿಷತ್ತುಗಳು, ಹಾಗೆ ವೈದ್ಯಕೀಯ ಪರಿಷತ್ತು ಇರ್ಬೋದು, ವಿಜ್ಞಾನ ಪರಿಷತ್ತು ಇರ್ಬೋದು, ತಮ್ಮ ಅನುಭವದಲ್ಲಿ ಬಂದಿರುವ ಹಾಗೆ ಹಲವಾರು ಪರಿಷತ್ತುಗಳು, ಸಂಘಟನೆಗಳು ಇವತ್ತು ಕನ್ನಡ ನಾಡಿನ ಒಂದು ಸಾಂಸ್ಕೃತಿಕ ಬದುಕನ್ನು ಗಟ್ಟಿಗೊಳಿಸಲಿಕ್ಕೆ, ಹದಗೊಳಿಸಲಿಕ್ಕೆ ಕೆಲಸವನ್ನು ಮಾಡ್ತಾಯಿದೆ. ಇದರಲ್ಲಿ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು ಏನಿದೆ, 2014ರಲ್ಲಿ ಕರ್ನಾಟಕದಲ್ಲಿ ತನ್ನ ಪ್ರಾರಂಭಿಕ ಶಾಖೆಗಳನ್ನು ತೆರೆದಂತಹದ್ದು ಭಾಳ ಕ್ಷಿಪ್ರಗತಿಯಲ್ಲಿ ತನ್ನ ಶಾಖೆಗಳನ್ನು ಕರ್ನಾಟಕದಾದ್ಯಂತ ಇವತ್ತು ಬಿಳುಲುಗಳಾಗಿ, ಟೊಂಗೆಗಳಾಗಿ ಅದು ಬೆಳೆಸ್ಕೊಳ್ತಾ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಿದೆ. ಇದನ್ನು ಬೆಳೆಸಬೇಕು ಮತ್ತು ಹೆಚ್ಚು ಜನರ ಎದುರಿಗೆ ತಂದಿಡಬೇಕು ಅನ್ನುವಂಥ ಆಲೋಚನೆಯಿಂದ ಇದರ ಸಂಘಟನೆಯಲ್ಲಿ ಮುಖ್ಯವಾದಂಥ ಪಾತ್ರವನ್ನು ಇವತ್ತಿನ ದಿನಮಾನಗಳಲ್ಲಿ ವಹಿಸಿಕೊಂಡಿರುವಂಥ ನಮ್ಮ ಬಾಗಲಕೋಟೆಯಲ್ಲಿ ಬಹಳಷ್ಟು ಜನ ಈ ABSP ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ
ಅಬಸಾಪದ ಘಟಕದ ಬಹುತೇಕ ಸದಸ್ಯರೆಲ್ಲ ನೋಡಿ ತಿಳಿದರು. ಹಾಗೆ ನಾರಾಯಣ ಶೇವಿರೆ ಹರಿಹರಪುರದಲ್ಲಿ ಅವರು ಗುರುಕುಲದಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ರಘುನಂದನ ಭಟ್ ಅಂತ ತಿಳ್ಕೊಂಡು ಅವರು ಪತ್ರಿಕೆ ಮತ್ತು ಅಂಕಣ ಬರಹಗಾರರಾಗಿ ಪತ್ರಿಕೋದ್ಯಮ ಮತ್ತು ಅಂಕಣ ಬರಹಗಾರರಾಗಿ ಕೆಲಸವನ್ನು ಮಾಡುವಂಥ ಒಬ್ಬ ಸಮಾಜ ಸೇವಕರು. ಅವರು ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಈ ಇಬ್ಬರು ಮಹನೀಯರು ಕರ್ನಾಟಕದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತನ್ನು ಬೆಳೆಸಬೇಕು ಅಂತ ಅಹೋರಾತ್ರಿ ಎಲ್ಲ ಪ್ರಯತ್ನ ಪಡ್ತಾಯಿದ್ದೆ. ತಮಗೆ ಗೊತ್ತಿರುವ ಹಾಗೆ ಈ ಸದ್ಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಡಾಕ್ಟರ್ ಪ್ರೇಮ್ ಶೇಖರ್ ಅಂತ ತಿಳ್ಕೊಂಡು ಪ್ರಸಿದ್ಧ ಅಂಕಣಕಾರರು, ಅಂತಾರಾಷ್ಟ್ರೀಯ ವೀಕ್ಷಕರು, ಅವರು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾರೆ. ಈ ಎಲ್ಲ ಮಹನೀಯರ ಪ್ರಯತ್ನದಿಂದಾಗಿ ಇವತ್ತು ಇದರ ಹಿಂದೆ ಡಾಕ್ಟರ್ ದೊಡ್ಡರಂಗೇಗೌಡರು ಕರ್ನಾಟಕದ ಪ್ರಸಿದ್ಧ ಕವಿಗಳು ಮತ್ತು ಚಿತ್ರಗೀತೆಗಳ ಒಂದು ರಚನೆ ಮಾಡುವಂಥ ಪ್ರಸಿದ್ಧ ಕವಿಗಳು, ಅವ್ರನ್ನೂ ಕೂಡ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಡಾಕ್ಟರ್ ಪ್ರೇಮ್ ಶೇಖರ್ ಅವರಕ್ಕಿಂತ ಮೊದಲಿಗೆ ಅವರು ಈ ಅಬಸಾಪದ ರಾಜ್ಯ ಅಧ್ಯಕ್ಷರಾಗಿದ್ದರು. ಈ ಎಲ್ಲ ಮಹನೀಯರ ಒಂದು ಪ್ರಯತ್ನ ಏನಿದೆ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಬೆಳೀಲಿ, ಆ ಮೂಲಕ ಕನ್ನಡ ಭಾಷೆ ಬೆಳೆಯುವುದರ ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ, ನಮ್ಮ ನೆರೆಹೊರೆಯಲ್ಲಿ ಇರುವಂಥ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿವೃದ್ಧಿ ಕಾಣಲಿ, ದೊರೆಯಲಿ ಅಂತ ತಿಳ್ಕೊಂಡು ಇವತ್ತು ನಮ್ಮ ಎಲ್ಲ ಸ್ನೇಹಿತರು ಹೆಣಗ್ತಾ ಇದ್ದಾರೆ. ಇದೇ ಒಂದು ಕಾರ್ಯಕ್ರಮದ ಅಂಗ ಆಗಿ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಘಟಕವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಆಲೋಚನೆಯಿಂದ 2016ರಲ್ಲಿ ಇದೀಗ ನಾನು ಹೇಳಿದಂಥ ಇಬ್ಬರು ಸ್ನೇಹಿತರು ಬಾಗಲಕೋಟೆಗೆ ಬಂದು ನಮ್ಮೆಲ್ಲ ಗೆಳೆಯರನ್ನು ಅವರು ಸಂಪರ್ಕ ಮಾಡಿದರು. ಹೀಗೆ ಆ ಸಂಪರ್ಕದ ಫಲವಾಗಿ ನಮಗೆ ಇಂಥದ್ದೊಂದು ಸಂಘಟನೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಯಾಕೆ ಮಾಡಬಾರ್ದು, ಯಾಕೆಂದರೆ ಈಗ ಹಲವಾರು ಪರಿಷತ್ತುಗಳೇನಿವೆ ಅವು ತಮಗೆ ತಾವೇ ಸ್ವಯಂ ಸ್ಫೂರ್ತಿಯಿಂದ ವಹಿಸಿಕೊಂಡಂಥ ಒಂದು ಜಾನಪದ ಕ್ಷೇತ್ರ ಇರ್ಬೋದು, ಒಂದು ಇವತ್ತು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಹಾಗೆ ಒಂದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಈ ಎಲ್ಲ ಪರಿಷತ್ತುಗಳಲ್ಲಿ ತಾವು ವಹಿಸಿಕೊಂಡಂಥ ಕೆಲಸಗಳನ್ನು ಹೇಗೆ ಮಾಡ್ತಾ ಇದ್ದಾರೆ, ಹಾಗೆ ಭಾರತ ದೇಶದ ನಮ್ಮ ಕನ್ನಡ ನಾಡಿನಲ್ಲಿರುವಂಥ ಇತರ ಭಾಷೆಗಳ ಅಭಿವೃದ್ಧಿ ಜೊತೆಗೆ ನಮ್ಮ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಅಭಿವೃದ್ಧಿನೂ ಕೂಡ ಆಗಬೇಕು ಅನ್ನುವಂಥ ಕೆಲಸಕ್ಕೆ ನಾವ್ಯಾಕೆ ಕೈ ಜೋಡಿಸಬಾರ್ದು ಅಂತ ತಿಳ್ಕೊಂಡು ವಿಚಾರವನ್ನು ಮಾಡಿದೆವು. ಅವಾಗ ಈ ಇಬ್ಬರು ಮಹನೀಯರು ನಮಗೆ ಬಹಳ ಆಸಕ್ತಿಯಿಂದ ಒಂದು ಬೆಂಗಳೂರಿನಲ್ಲಿ, ಇನ್ನೊಂದು ಮಂಗಳೂರಿನಲ್ಲಿ 2 ಪ್ರಮುಖ ಕಾರ್ಯಕ್ರಮಗಳು ನಡೆದು ನನ್ನ ಅನುಭವಕ್ಕೆ ಇರುವ ಹಾಗೆ ಬೆಂಗಳೂರಿನಲ್ಲಿ ಬಿ ವಿ ಆಚಾರ್ಯ ಕಾಲೇಜ್ ಬೆಂಗಳೂರು ಏನಿದೆ ಇವತ್ತು ಜಗತ್ ಪ್ರಸಿದ್ಧ ಆಗಿರುವಂಥ ಒಂದು ಸಂಸ್ಥೆ, ಆ ಸಂಸ್ಥೆಯಲ್ಲಿ ಒಂದು ದಕ್ಷಿಣ ಭಾರತದ ಜಾನಪದ ಸಾಹಿತ್ಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಅದು ಅಲ್ಲಿ 6 ರಾಜ್ಯಗಳ, ದಕ್ಷಿಣ ಭಾರತದ 6 ರಾಜ್ಯಗಳ ಏನು ಸಾಹಿತಿಗಳು, ಜಾನಪದ ಸಾಹಿತಿಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡುವಂಥ ಪ್ರಾಧ್ಯಾಪಕ ಮಿತ್ರರು ಸುಮಾರಾಗಿ ಒಂದು 50 ಜನರದು ಅಲ್ಲೇ ಈ ಒಂದು ಪಾಲ್ಗೊಳ್ಳುವಿಕೆ ನಡೆದಿತ್ತು. ಅದಕ್ಕೆ ನನಗೂ ಕೂಡ ಆಮಂತ್ರಿಸಿದರು. ಅಲ್ಲಿ ಕಾರ್ಯಕ್ರಮಗಳು ನಿಜವಾಗ್ಲೂ ಕೂಡ ಅಲ್ಲಿ ನಡೆದಿರುವಂಥ ಒಂದು ಅಚ್ಚುಕಟ್ಟುತನ ಮತ್ತು ಅಲ್ಲಿ ನಡೆಯುವಂಥ ಈ ಕಾರ್ಯಕಲಾಪಗಳು ಇವೆಲ್ಲ ನನಗೆ ನಿಜವಾಗ್ಲೂ ಕೂಡ ನನ್ನ ಮನಸ್ಸಿನ ಮೇಲೆ ಭಾಳ ಪ್ರಭಾವ ಬೀರಿತು. ಅದ್ರ ಜೊತೆಗೆ ನಾನು ಕೆಲವು ಸಂದರ್ಭಗಳಲ್ಲಿ ನೆನೆಸಿದ್ದೂ ಕೂಡ ಆಯಿತು. ಈಗ ನಮಗೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಈ ನುಡಿಗಟ್ಟುಗಳು ಅಂತ ಏನಿವೆ ಇವುಗಳನ್ನು ಕುರಿತಾಗಿ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಅಂತ ತಿಳ್ಕೊಂಡು ಕನ್ನಡ ಭಾಷೆಯ ಪ್ರತಿನಿಧಿಯಾಗಿ ಡಾಕ್ಟರ್ ಶ್ರೀಮತಿ ರಾಜೀವ್ ಅನ್ನುವರು ಅವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತಮಗೆ ಆಶ್ಚರ್ಯ ಅನಿಸ್ಬೋದು, ನಾನು ಶ್ರೀಮತಿನೂ ಅಂತ ಹೇಳ್ತೀನಿ, ಹಾಗೆ ರಾಜುನೂ ಕೂಡ ಅಂತೀನಿ. ಅದು ಭಾಳ ಆಶ್ಚರ್ಯ. ನಾನು ಸೋಜಿಗದಿಂದ ಇದೇ ಹಾಗೆ ಅಂತಲೂ ಕೂಡ ಅವ್ರು ಕೇಳಿ ವಿವರಣೆಯನ್ನು ಪಡೆದದ್ದು ಉಂಟು. ಅವರು ಇಲ್ಲಿ ನಮ್ಮ ನೀರ್ಬೂಜಾಳ ತಾಂಡ್ಯದ ಒಬ್ಬ ಮಹಿಳೆ. ಅವರು ಈ ಸದ್ಯ ತಿರುಪತಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕಿಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರ ಪತಿನೂ ಕೂಡ ಅಲ್ಲೇ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗೆ ಸತಿಪತಿಗಳಿಬ್ಬರು ಕೂಡಿ ಕನ್ನಡ ಸೇವೆಯನ್ನು ಆಂಧ್ರ ಪ್ರದೇಶದಲ್ಲಿ ಇದ್ದುಕೊಂಡು ಮಾಡ್ತಾಯಿದ್ದಾರೆ. ಮತ್ತು ನಾವು ಕೂಡ ಇಂಥ ಒಂದು ಸೇವೆಯಲ್ಲಿ ಯಾಕೆ ಪಾಲ್ಗೊಳ್ಳಬಾರ್ದು ಅಂತ ಆಲೋಚನೆಯನ್ನು ನಮ್ಮ ತಲೆಯಲ್ಲಿ ಅವರು ಬಿತ್ತಿದರು. ನಿಜವಾಗ್ಲೂ ಕೂಡ ಭಾಳ ಚೆನ್ನಾಗಿ ಅವರು ವಿಷಯವನ್ನು ಪ್ರೆಸೆಂಟ್ ಮಾಡಿದರು ಆವತ್ತು. ಅದರ ಜೊತೆಗೆ ನನಗೆ ಇನ್ನೊಂದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು.
ಅದನ್ನು ಕೂಡ ಹೇಗೆ ಸಾಹಿತ್ಯ ಗೋಷ್ಠಿನೇ. ಅಲ್ಲಿ ಅದ್ರ ಜೊತೆಗೆ ಅಲ್ಲಿ ಬೆಂಗ್ರೆ ದ್ವೀಪ ಅಂತ ತಿಳ್ಕೊಂಡಿದೆ. ಆ ಬೆಂಗ್ರೆ ದ್ವೀಪದಲ್ಲಿ ಒಬ್ಬರು ಇಂಜಿನಿಯರ್, ನಿವೃತ್ತ ಇಂಜಿನಿಯರ್, ಸರ್ಕಾರಿ ನಿವೃತ್ತ ಇಂಜಿನಿಯರು, ಅವರು ಆ ಸಮಾವೇಶಕ್ಕೇನೋ ಇದ್ದೀವಿ, ಮಂಗಳೂರಿನಲ್ಲಿ ನಾವು ಸೇರಿದ್ದೀವಿ. ಸುಮಾರು ಒಂದು 40-50 ಜನದಷ್ಟು ಆಗ್ಬೋದು. ಅದು 3 ದಿನಗಳ ಕಾಲ ನಡೆದಿತ್ತು. ಅಲ್ಲಿ ಭಾಳ ಹೃದಯ ಸ್ಪರ್ಶಿಯಾದಂಥ ಆಲೋಚನೆಗಳನ್ನ, ಚಿಂತನೆಗಳನ್ನು ಅವರು ನಿವೃತ್ತ ಇಂಜಿನಿಯರು ನಮ್ಮ ಎದುರಿಗೆಲ್ಲ ಇಟ್ಟು, ಹೀಗೆಲ್ಲ ಆಗಿ ಇಲ್ಲಿ ನಡೆಯುವಂಥ ಕಾರ್ಯಚಟುವಟಿಕೆಗಳಲ್ಲಿ ಇಲ್ಲಿ ನಾವು ಗಳಿಸಬಹುದಂಥ ಜ್ಞಾನ ಏನಿದೆ, ಇದು ಅಪಾರವಾದಂಥ ಅವಕಾಶ ಇಲ್ಲಿ ಇದೆ ಅಂತ ತಿಳ್ಕೊಂಡು ಭಾವಿಸಿಕೊಂಡು ನಾವು ಬಾಗಲಕೋಟೆಯಲ್ಲಿ ಈ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಡಾಕ್ಟರ್ ಈ ಸದ್ಯಕ್ಕೆ ಡಾಕ್ಟರ್ ವಿಕ್ರಮ್ ಬಸನಗೌಡ ಅಂತ ತಿಳ್ಕೊಂಡು ಈ ಸದ್ಯಕ್ಕೆ ನಮ್ಮ ಮುಧೋಳ ತಾಲೂಕಿನಲ್ಲಿ ಇದಕ್ಕೆ ಅಕ್ಕಿಮರಡಿಗೆ ಅವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ. ಆಗ ಡಾಕ್ಟರ್ ಬಂಗಾರಿ ಅಂತ ತಿಳ್ಕೊಂಡು ಅವರು ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜ್ ಬೀಳ್ಗಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ನಾವು 3 ಹೋಗಿದ್ದೀವಿ ಅಲ್ಲಿಗೆ, ಮಂಗಳೂರಿಗೆ. ಇಲ್ಲಿ ಬಂದ ಮೇಲೆ ನಾವು ಇದನ್ನು ಮಾಡೇ ಬಿಡೋಣ ಅಂತ ಪ್ರಾರಂಭ ಮಾಡಿದೆವು. ಅವತ್ತು ಪ್ರಾರಂಭ ಮಾಡಿದಂಥ ಒಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಏನಿದೆ, ಇವತ್ತು ನಿಜವಾಗ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಸೋಲರಿಯಾದ ರೀತಿಯಲ್ಲಿ ದಿನೇ ದಿನೇ ತನ್ನ ಅಭಿವೃದ್ಧಿಯನ್ನು ಅದು ಕಾಣ್ತಾ ಇದೆ. ಈಗ ಈ ಎಲ್ಲ ಮಹನೀಯರ ಜೊತೆಗೆ ನಾವು ಆಲೋಚನೆಯನ್ನು ಮಾಡಿದೀವ. ಮತ್ತು ಇದು ನಾವು ಬರೀ 3 ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿವ, ಕೆಲಸ ಮಾಡಿದೀವಿ ಅಂತಂದ್ರೆ ಬಾಗಲಕೋಟೆ ಮಟ್ಟಿಗೆ ಇದು ಆಗ್ಬೋದು. ನಮ್ಗೆ ಬಾಗಲಕೋಟೆಯಿಂದ ಹೊರಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈ ಇಡೀ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಶಾಖೆಗಳನ್ನ ತೆರೆದ್ರೆ ಹೇಗಾದೀತು ಅಂತ ಒಂದು ಆಲೋಚನೆಯನ್ನು ಮಾಡಿ ಅಲ್ಲಿ ನಾವು ನಮ್ಮ ಒಂದು ಗಟ್ಟಿಮುಟ್ಟಿಯಾದಂಥ ಪ್ರಯತ್ನ ಮಾಡಿ ಇಂಥ ಕೆಲಸಗಳಿಗೆ ನಮಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ್ಯಾವ ಊರಿನಲ್ಲಿ ಯಾವ್ಯಾವ ಸ್ನೇಹಿತರು ಕೈ ಜೋಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೀಗೆ ಒಂದು ಆಲೋಚನೆಯನ್ನು ಮಾಡಿ ಹೀಗೆಲ್ಲ ಒಂದೊಂದು ಜಾಗೆಯಲ್ಲಿ ಒಬ್ಬೊಬ್ಬರು ಆಸಕ್ತ ಸಂಘಟಕರನ್ನು ಮತ್ತು ಸಾಹಿತ್ಯ ಆಸಕ್ತರನ್ನು ಗುರುತಿಸ್ತಾ ಹೊರಟಿವು. ಉದಾಹರಣೆಗೆ ಬಾದಾಮಿಯಲ್ಲಿ BS ಸಾರಂಗಮಠ ಅಂತ ತಿಳ್ಕೊಂಡು ಈಗ ಬಾಚನಗುಡ್ಡದಲ್ಲಿ ಅವರು ಜೂನಿಯರ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಬಾದಾಮಿಯಲ್ಲಿ ಅವರ ನೇತೃತ್ವದಲ್ಲಿ ಇದನ್ನು ನಾವು ಮಾಡಬಹುದು ಅಂತ ಚಿಂತನೆಯನ್ನು ಮಾಡಿದೆವು. ಹಾಗೆ ಬಾಗಲಕೋಟೆಯಲ್ಲಿ ನಮ್ಮ ಶ್ರೀಮತಿ ಗೀತಾ ದಾನಶೆಟ್ಟಿಯವರು ಈ ಸಂಘಟನೆಯನ್ನು ಮಾಡಬಲ್ಲರು ಅಂತ ಹೀಗೆ ಆಲೋಚನೆ ಮಾಡಿದೆವು. ಹುನಗುಂದದಲ್ಲಿ ಅದು ಹುನಗುಂದು ಇಲ್ಕಲ್ ಅಂತ ಬೇರೆ ಆಗಿರಲಿಲ್ಲ, ಒಂದೇ ತಾಲೂಕಿರ್ತದೆ. ಹುನಗುಂದ ತಾಲೂಕಿನಲ್ಲಿ ಡಾಕ್ಟರ್ SR ಗೋಳಗೊಂಡ್ ಅಂತ ತಿಳ್ಕೊಂಡು SVM ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರು ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಆಲೋಚನೆಯನ್ನು ಮಾಡಿದೆವು. ಹಾಗೆ ಬೀಳಗಿಯಲ್ಲಿ ನಮ್ಮ ಸೋಮಲಿಂಗ ಬೇಡರ್ ಅಂತ ತಿಳ್ಕೊಂಡು, ಹಾಗೆ ಇದರಲ್ಲಿ ಮುಧೋಳದಲ್ಲಿ SP ಕೊಕ್ಕಟ್ನೂರ್ ಅಂತ ತಿಳ್ಕೊಂಡು, ಅಸ್ಕಿಯಲ್ಲಿ BN ಅಸ್ಕಿ ಅಂತ ತಿಳ್ಕೊಂಡು ನಮ್ಮ ಹಿಂದಕ್ಕೆ DDPI ಮತ್ತು BU ಕಚೇರಿಗಳಲ್ಲಿ ಅವರು ಮ್ಯಾನೇಜರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಅದೇ ಆಗ ಮನೆಯಲ್ಲಿ ವಿಶ್ರಾಂತಿ ದಿನಗಳನ್ನು ಪ್ರಾರಂಭ ಮಾಡಿದರು. ಅದಕ್ಕೆ ನಮ್ಮ ಜೊತೆಗೆ ನೀವು ಈ ಕೆಲಸನ ಕೈ ತೋರಿ ಅಂತ ತಿಳ್ಕೊಂಡು ಎಲ್ಲ ಗೆಳೆಯರಿಗೆ ನಾವು ವಿನಂತಿ ಮಾಡಿಕೊಂಡೆವು. ಅವರು ಬಹಳ ಪ್ರೀತಿಯಿಂದ ಬಹಳ ಉತ್ಸಾಹದಿಂದ ಈ ಕಾರ್ಯವನ್ನು ಪ್ರಾರಂಭ ಮಾಡಿದರು. 2017 ಡಿಸೆಂಬರ್ ತಿಂಗಳೇನೂ ಇರಬೇಕು. ಆವಾಗ ನಾವು ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದಂಥದ್ದು. ಅದು ಹಾಗೆ ತಿಂಗಳು ಗತಿಸಿದಂತೆಲ್ಲ ಇಡೀ ಜಿಲ್ಲೆಯಾದ್ಯಂತ ಅದು ತಂದು ಪ್ರಸಾರವನ್ನು ಪಡ್ಕೊಂಡು ಅದು ಬಹಳ ಒಂದು ದುರ್ದೈವ ಅಂದ್ರೆ ನಮ್ಮ ಪಾಲಿಗೆ ಅಂತ ತಿಳ್ಕೊಂಡಾರ್ತಲ್ಲ, ಒಟ್ಟಾರೆ ಇಡೀ ದೇಶಕ್ಕೆ ಜಗತ್ತಿಗೆ ಏನು ಕೊರೋನಾ ಪೀಡೆ ಅದು ಬಂದು ಅಡರ್ಕೊಂಡಿತು. ಅದರಿಂದಾಗಿ 1 ವರ್ಷ ಅಂತೂ ನಮಗೆ ಬಹಳ ಇದು ಅಡ್ಡಗಾಲಾಗಿ ಹಾಕಿ ಕೂತ್ಬಿಡ್ತು. ಈ ಕಾರ್ಯಕ್ರಮಗಳ ಸಂಘಟನೆ ಮಾಡೋದೇ ಭಾಳ ವಜೆ ಆಯಿತು. ಅವಾಗ ನಮ್ಮ ಬಂಗಾರಿಯವರು ಅದಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ಏನೇನೇನೇನು ಕೈ ಆಡಲಿಕ್ಕೆ ಸಾಧ್ಯ ಇರಲಾರ್ದಂಥ ಸ್ಥಿತಿ ಬಂದು ಹೋಯಿತು. ಆದರೂ ಮತ್ತು ಸಮಯ ಸಂದರ್ಭಕ್ಕೆ ಯಾರೇನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವೆಲ್ಲ ಸುಮ್ಮನೆ ಇದ್ದೀವಿ. ಅವಾಗ ಹಿರಿಯರು ಈಗ ಒಂದು ಫೇಸ್ಬುಕ್ ಮೂಲಕ ಆಗಲಿ, ಈ ಗೂಗಲ್ ಮೀಟ್ ಅಂತ ಮಾಡ್ತೀವಿ, ವೆಬ್ನಾರ್ ಮಾಡ್ತೀವಿ, ಇವೆಲ್ಲ ಮಾಡ್ತೀವಲ್ಲ, ಇವು ಯಾವ ದಾರಿಗಳು ಅವಾಗಿನ ಗೋಚರ ಆಗಿದ್ದಿಲ್ಲ. ಇವತ್ತು ಕ್ಲಬ್ ಹೌಸ್ ಎಲ್ಲ ಎಷ್ಟು ಬೃಹತ್ ಪ್ರಮಾಣದಲ್ಲಿ ಬೆಳೆದು ನಿಂತಿವೆ ಅಂತ ಬಹುತೇಕಾಗಿ ನಮ್ಮ ಭಾಳಷ್ಟು ಜನ ಗೆಳೆಯರು ಇವತ್ತು ನಮ್ಮದೇ ಫೇಸ್ಬುಕ್ ಕಾರ್ಯಕ್ರಮ ಒಂದೇ ಅಂತ ಅರ್ಥಲ್ಲ, ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಒಂದು ತಂತ್ರಜ್ಞಾನದ ಮೂಲಕ ನಮ್ಮ ಮನೆಯ
ಕೋಣಿಗೂ ಕೂಡ ತಂದುಕೊಂಡು ಅದರ ಉಪಯೋಗವನ್ನು ಪಡೆದುಕೊಳ್ತಾ ಇದೆ. ಅವತ್ತು ಇದು ಯಾವುದೇ ಇರಲಾರದ ಕಾಲದಲ್ಲಿ ಒಂದು ವರ್ಷ ಇದೆಲ್ಲ ಕೆಲಸ ಹಾಗೆ ಹತ್ತಿಯಾಗಿ ಕೂತಿತ್ತು. ಈಗ ಕೂತಿರುವಂಥ ಕೆಲಸವನ್ನು ಮತ್ತೆ ಪುನಃ ಏನು ಕೊರೋನಾ ರಿವೋಕ್ ಆಯಿತು 2021ರಲ್ಲಿ, ಆವಾಗ ನಮ್ಮ ಕೇಂದ್ರ ಸಮಿತಿಯವ್ರನ್ನು ಕೂಡ ಈಗ ಕಳೆದು ಹೋದಂಥ ದಿನಗಳಿಗಾಗಿ ನಾವೇನು ಚಿಂತೆ ಮಾಡೋದು ಬೇಡ, ಹೊಸದಾಗಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡೋಣ, ಆಸಕ್ತಿಯಿಂದ ಎಲ್ಲರೂ ಕೈಗೆ ತಗೊಳ್ರಿ ಅಂತ ತಿಳ್ಕೊಂಡು ನಮಗೆ ಸೂಚನೆಯನ್ನು ಕೊಟ್ಟರು. ಮತ್ತು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ನಾವು ಕಾರ್ಯಕಾರಿ ಸಮಿತಿಯವರೆಲ್ಲ ಇದನ್ನು ಆಲೋಚನೆಯನ್ನು ಮಾಡಿ ಇಡೀ ರಾಜ್ಯದಾದ್ಯಂತ ಇವತ್ತು ಒಂದು ರಾಮನಗರ ಅಂತೇಳಿ ಅರ್ಥ ಅಲ್ಲ, ಅಥವಾ ಕಾರವಾರ ಅಂತಿದ್ದು, ದಕ್ಷಿಣ ಕನ್ನಡ ಅಲ್ಲ, ಉತ್ತರ ಕನ್ನಡ ಅಲ್ಲ, ಬೆಂಗಳೂರು ಸ್ಥಳೀಯ, ಹಾಗೆ ಮೈಸೂರಿನಲ್ಲಿ ಎಲ್ಲ ಒಂದೊಂದೂ ಕತೆ ಹೀಗೆ ಹೇಳ್ಬೋದು. ಮೈಸೂರಿನಲ್ಲಿ ಒಬ್ಬ ನಿವೃತ್ತ ತಹಸೀಲ್ದಾರ್ ಇದ್ದಾರೆ, ರಂಗನಾಥ್ ಅಂತ ತಿಳ್ಕೊಂಡು. ಅವ್ರು ಎಷ್ಟು ಆಸಕ್ತಿಯಿಂದ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ನಿನ್ನೆ ರಾತ್ರಿ 10 ಗಂಟೆ ಮೇಲೆ ನನಗೆ ಫೋನ್ ಮಾಡಿ ನನಗೊಂದು ಸಣ್ಣದೊಂದು ಲೇಖನ ಬರೀಬೇಕಾಗಿದೆ ಈ ಸಂಬಂಧದಲ್ಲಿ, ಇಂಥ ಸೂಚನೆ ಮೇರೆಗೆ ಅದಕ್ಕೆ ನನಗೆ ಇಂತಿಂಥ ಮಾಹಿತಿ, ಅವ್ರ ತಕ್ಷಣ ನನ್ನ ಕಡೆಯಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಮತ್ತು ಆಗಲೂ ಕೂಡ ಇನ್ನೂ ಕೆಲಸದಲ್ಲಿ ಅವರಿದ್ರು. ಹೀಗೆ ಬಹಳಷ್ಟು ಜನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕೆಲಸ ಅಂದರೆ ಬಹಳ ಪ್ರೀತಿಯ ಕೆಲಸ ಅಂತ ತಿಳ್ಕೊಂಡು ಕೈ ತೆಗೆದುಕೊಂಡು ಮಾಡುವಂಥ ಸಂದರ್ಭ ಕೆಲಸ ಇವತ್ತು ನಡೆದಿದೆ. ಈಗ ಈ ಏನು ನಾವು ಬಾಗಲಕೋಟೆಯಲ್ಲಿ 2017ರಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿದೀವ. ಇದು ಹಾಗೆ ಪ್ರತಿ ತಿಂಗಳ ತಂದು ಪ್ರಗತಿಯನ್ನು ಕಾಣ್ತಾ ನಾನು ಒಂದು ಕೆಲವು ಸಂಗತಿಗಳನ್ನ ಇಲ್ಲಿ ದಾಖಲೆಯಾಗಿ ಇರುವಂಥದ್ದನ್ನೇ ನೆನಪಿಸಿಕೊಳ್ಳೋದು ಬಹಳ ಅವಶ್ಯ ಅಂತ ಭಾವಿಸಿ, ನಾವು ಈ ಚಟುವಟಿಕೆಯನ್ನು ಮುಂದಿಟ್ಟುಕೊಂಡು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಪುಸ್ತಕಗಳ ಬಿಡುಗಡೆ ಮಾಡುವಂಥದ್ದು, ಸಾಹಿತ್ಯ ಪ್ರಕಟಣೆ ಕೆಲಸಕ್ಕೆ ಕೈ ಜೋಡಿಸುವಂಥದ್ದು ಏನಿದೆ ಅದನ್ನು ಒಂದು ಮಹತ್ವದ ಕೆಲಸ ಆಗಿ ಭಾಗವಹಿಸಿ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಯಾರು ತೊಡಗಿದ್ದಾರೆ ಅವರ ಕೃತಿಗಳನ್ನು ಒಂದು ಸಮಾಜದ ಮುಂದೆ ಇಡಲಿಕ್ಕೆ ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಪುಸ್ತಕ ಬಿಡುಗಡೆ ಸಮಾರಂಭಗಳನ್ನು ಕೈಗೊಂಡೆವು. ಇಂಥ ಸಂದರ್ಭದಲ್ಲಿ ಆರ್.ವಿ. ತೆಗ್ಗಿ ಅವ್ರದ್ದು ಜಾನಪದ ಗೀತೆಗಳು ಅನ್ನುವಂಥದ್ದು, ಗೋಲ್ಗೊಂಡ ಸರ್ ಹುನಗುಂದ ಅವ್ರದ್ದು ದ್ಯಾಮ್ರ ಯಮನವ್ವ ಅನ್ನುವಂಥದ್ದು, ಮತ್ತು BN ಮುಂಡ್ರಿಗೆ ಅಂತ ತಿಳ್ಕೊಂಡು ನಮ್ಮ ಬೀಳಿಗೆಯ ಸ್ನೇಹಿತರು ಅವ್ರದ್ದು ಸತ್ಯುಳ್ಳವರು ಅನ್ನುವಂಥದ್ದು, ಮತ್ತು ಶ್ರೀಮತಿ ಗೀತಾ ದಾನಶೆಟ್ಟಿ ಅವ್ರದ್ದು ವಚನಾಮೃತ ಧಾರೆ ಅನ್ನುವಂಥದ್ದು, ಸೋಮಲಿಂಗ ಬೇಡರ್ ಅವ್ರದ್ದು ಸುಡುತ್ತಿದ್ದಾನೆ ಸೂರ್ಯ ಅನ್ನುವಂಥ ಕವನ ಸಂಕಲನ, ಮತ್ತು ನಿರ್ಮಲಾ ಲೂತಿಮಠ್ ಅವರ ನಂದಾದೀಪ ಅನ್ನುವಂಥ ಪುಸ್ತಕ, ಜಗದೀಶ್ ಹಾದಿಮನಿಯವ್ರದ್ದು ಮುಗ್ಧೆ ಅನ್ನುವಂಥದ್ದು, ಹಾಗೆ ನನ್ನ ಸ್ವಂತದ 2 ಪುಸ್ತಕಗಳು, ಒಂದು ಶಬ್ದದೊಳಗನ ಧ್ವನಿ ಅನ್ನುವಂಥದ್ದು, ಇನ್ನೊಂದು ಕನ್ನಡಿ ಉಂಡ ಬಿಂಬ ಅಂತ ತಿಳ್ಕೊಂಡು 2 ಪುಸ್ತಕಗಳು ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಒಂದು ಬ್ಯಾನರ್ ಅಡಿಯಲ್ಲಿ ಅವು ಬಿಡುಗಡೆಗೊಂಡಿವೆ. ಹಾಗೆ ನಮ್ಮ ಒಬ್ಬ ಸ್ನೇಹಿತರು ಅವರು ESI ಇದರಲ್ಲಿ ಇಲಾಖೆಯಲ್ಲಿ ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು. ಅವರು ದೊಡ್ಡಕ್ಕ ರಾಜ್ಮಾ ಅಂತ ತಿಳ್ಕೊಂಡು ಕಾದಂಬರಿಯನ್ನು ಬರೆದಿದ್ರು. ಆ ಕಾದಂಬರಿಯನ್ನು ಕೂಡ ನಮ್ಮ ಘಟಕದ ಪರವಾಗಿನ ಬಿಡುಗಡೆಯನ್ನು ಮಾಡಿದೆವು. ಹೀಗೆ ಹಲವಾರು ಜನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಪಾಲ್ಗೊಂಡು ಸಾಹಿತ್ಯದ ಸವಿಯನ್ನು ನಮ್ಮೊಂದಿಗೆ ಸವಿದು ಈ ನಿಜವಾಗಲೂ ಕೂಡ ನಮ್ಮ ಹಲವಾರು ಜನ ಇದೊಂದು ಸಾರ್ಥಕ ಕೆಲಸ ಸಂಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿದೆ ಅಂತ ತುಂಬ ಪ್ರಶಂಸೆಯನ್ನು ಮಾಡಿದಂಥದ್ದಿದೆ. ನಮ್ಮ ಜೊತೆಗೆ ಇಡೀ ಜಿಲ್ಲೆಯಾದ್ಯಂತ ಊರೂರುಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಲವಾರು ಜನ, ಡಾಕ್ಟರ್ ಸುಮಂಗಲ ಮೇಟಿ, ಡಾಕ್ಟರ್ MB ಒಂಟಿ, ಡಾಕ್ಟರ್ SK ಬಂಗಾರಿ, ಗುರುರಾಜ್ ಲೂತಿ, MN ತನಹಳ್ಳಿ, ಶ್ರೀ ಕೃಷ್ಣಾನಂದ ಶಾಸ್ತ್ರಿಗಳು, ಆಮೇಲೆ ಶರಣಕುಮಾರ್ ಹಿರೇಮಠ, ಸೌಂದರ್ಯ ಜಕಾತಿ, ಬೀಳ್ಗಿ BS ಪಾನ್ಶೆಟ್ಟಿ, ಶಿವ್ ನ್ಯಾಮಗೌಡರ ತಂಡ, ಹಾಗೆ ಪುಟ್ಟರಾಜ್ ಗವಾಯಿಗಳ ತಂಡ ಜಮಖಂಡಿಯಲ್ಲಿ, ಹಾಗೆ ರುದ್ರಮಿ ಶಿವಾಚಾರ್ಯರು ಮತ್ತು ಗುರುಪಾದೇವರು ಬೀಳ್ಗಿ ಕಲ್ಮಠ, ಚರಂತಿ ಮಠದ ಪ್ರಭುಸ್ವಾಮಿ ಅಜ್ಜವರು, ಹೀಗೆ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಇವತ್ತು ಸ್ವಾಮೀಜಿಗಳು ತಮ್ಮ ಪಾದಸ್ಪರ್ಶವನ್ನು ನಮ್ಮ ವೇದಿಕೆಗೆ ನೀಡಿ ಇದರ ಅಭಿವೃದ್ಧಿಗಾಗಿ ಹಾರೈಸಿದು ಇರೋದ್ರ ಜೊತೆಗೆ ಹಲವಾರು ಜನ ಸಾಹಿತ್ಯಾಸಕ್ತ ಮಿತ್ರರು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕ್ಯವನ್ನು ತಂದು ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿ. ಇದರ ಜೊತೆಗೆ ಇವತ್ತು ಸಾಹಿತ್ಯ ಪರಿಷತ್ತಿನ ಏನು ಚಟುವಟಿಕೆಗಳು ನಡೀತವೆ, ಅದು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇರ್ಬೋದು, ಜಾನಪದ ಸಾಹಿತ್ಯ ಪರಿಷತ್ತಿಂದ ಇರ್ಬೋದು. ಅದೇ ರೀತಿಯಾಗಿ ಈ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಚಿಂತನೆಗಳು ಕೂಡ ನಡೆದು ನಾವು ನಿರಂತರವಾಗಿ
ಒಂದು ಸರ್ಕಾರಿ ಕಚೇರಿಯಲ್ಲಿ ಹೇಗೆ ಮಾಸಿಕ ಸಭೆಗಳನ್ನು ಅಧಿಕಾರಿಗಳು ಮಾಡಿ ಅಲ್ಲಿ ಹಲವಾರು ವಿಷಯಗಳನ್ನು ತಿಂಗಳದ್ದಕ್ಕೂ ವರ್ಷದ್ದಕ್ಕೂ ಮಾಡಬೇಕಂತ ಕೆಲಸಗಳನ್ನು ಹಂಚಿಕೊಡ್ತಾರೆ ಅಥವಾ ಹಂಚಿಕೊಳ್ತಾರೆ. ಹಾಗೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಬಂದು ಕಾರ್ಯಕ್ರಮ ನಿರಂತರವಾಗಿ ಸಂಘಟನೆ ಮಾಡಲಿಕ್ಕೆ ಚಾಲನೆಯನ್ನು ಕೊಡ್ತಿದ್ದೀವಿ. ಹೀಗಾಗಿ ತ್ರೈಮಾಸಿಕ ಮಾಸಿಕ ಸಭೆಗಳನ್ನು ಮಾಡುವಂಥದ್ದು ಮತ್ತು ಬಹುಭಾಷಾ ಕವಿಗೋಷ್ಠಿಗಳನ್ನು ಮಾಡುವಂಥದ್ದು ಮತ್ತು ಮನೆಗಳಲ್ಲಿ ವಚನ ಸಿಂಚನ ಅನ್ನುವಂಥ ಕಾರ್ಯಕ್ರಮ, ಹಾಗೆ ಸಂಕ್ರಾಂತಿಯ ಕವಿಗೋಷ್ಠಿ, ಹಾಗೆ ಸರ್ವಭಾಷಾ ಅಭಿವೃದ್ಧಿಗಳ ಚಿಂತನೆ ಮತ್ತು ಚೈತ್ರ ಸಂಭ್ರಮ ಅನ್ನುವಂಥ ಕವಿಗೋಷ್ಠಿ. ಮತ್ತು ಇದ್ರ ಜೊತೆಗೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಒಂದು 3 ದಿನಗಳನ್ನು ಬಹಳ ಮಹತ್ವದಿಂದ ನಾವು ಕಾರ್ಯಕ್ರಮಗಳ ಸಂಘಟನೆ ದೃಷ್ಟಿಯಿಂದ ಕಾಣ್ತೇವೆ. ಒಂದು ವ್ಯಾಸ ಜಯಂತಿ, ಮಹಾಕವಿ ವ್ಯಾಸ ಜಯಂತಿ, ಹಾಗೆ ಒಂದು ಆದಿಕವಿ ವಾಲ್ಮೀಕಿ ಜಯಂತಿ, ಹಾಗೆ ಯುಗಾದಿ ಪಾಡ್ಯಮಿ. ಈ 3 ದಿನಗಳಂದು ನಮ್ಮದು ಒಂದು ಯಾವುದು ಭಾರತೀಯ ಪರಂಪರೆ ಇದೆ, ಆ ಪರಂಪರೆಯನ್ನು ಬೆಳಗಿಸಲಿಕ್ಕೆ, ಆ ಪರಂಪರೆಯನ್ನು ಜನರ ಎದುರಿಗೆ ಇಡಲಿಕ್ಕೆ, ಆ ಪರಂಪರೆಯ ರೂಪದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕ್ಷಮಿಸಿ, ಅದು ಏನೋ ಬಂದಾಗಿತ್ತು. ಹೀಗೆ ನಾವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಹೊರಟಿದ್ದೇವೆ. ಇದರ ಜೊತೆಗೆ ನಮಗೆ ಈ ಕಾರ್ಯಕ್ರಮಗಳಿಗೆ ಒಂದು ವಿವಿಧ ರೀತಿಯ ವಿಷಯಗಳನ್ನು ಹುಡುಕಿಕೊಂಡು ಆಯಾ ಭಾಗದ ಒಂದು ಚಿಂತನೆಗಳನ್ನ ನೀಡಲಿಕ್ಕೆ ನಮ್ಮ ಇವತ್ತು ಹುನಗುಂದ ತಾಲೂಕಾ ಘಟಕ ಆಗಲಿ, ಬಾದಾಮಿ ತಾಲೂಕಾ ಘಟಕ ಆಗಲಿ, ಮುಖ್ಯವಾಗಿ ಬಾಗಲಕೋಟೆ ತಾಲೂಕಾ ಘಟಕದಲ್ಲಿ ನಮ್ಮ ಶ್ರೀಮತಿ ಗೀತಾ ದಾನಶೆಟ್ಟಿಯವರು ಹಲವಾರು ರೀತಿಯ ಹೊಸ ಚಿಂತನೆಗಳನ್ನ ಆಲೋಚನೆಗಳನ್ನ ಮಾಡಿ ಅವರು ಕಾರ್ಯಕ್ರಮಗಳನ್ನ ಮಾಡುವುದರೊಂದಿಗೆ ಆ ಕಾರ್ಯಕ್ರಮದ ಪೂರ್ಣ ಒಂದು ಪ್ರಯೋಜನ ಸಾರ್ವಜನಿಕರಿಗೆ ಸಿಗುವಂಥ ರೀತಿಯಲ್ಲಿ ಶಾಲೆಗಳಲ್ಲಿ ಮಕ್ಕಳ ಸಲುವಾಗಿ ವಿವಿಧ ರೀತಿಯ ಸ್ಪರ್ಧೆಗಳು ಮತ್ತು ತಮ್ಮ ಅಕ್ಕನ ಬಳಗದ ಸದಸ್ಯರನ್ನ ಕರ್ಕೊಂಡೋಗಿ ಅವರ ಮೂಲಕವಾಗಿ ಉಪನ್ಯಾಸಗಳನ್ನ ಏರ್ಪಾಟು ಮಾಡಿ ವಚನ ಸಾಹಿತ್ಯದ ತಿಳುವಳಿಕೆಯನ್ನು ಶಾಲೆ ಕಾಲೇಜಿನ ಮಕ್ಕಳಿಗೆ ಮಾಡಿಕೊಡುವಂಥದ್ದು ಮಾಡೋದ್ರ ಜೊತೆಗೆ ಸ್ವತಃ ತಾವು ಇದೀಗ ನಾನು ಒಂದು ಪುಸ್ತಕದ ಹೆಸರನ್ನು ಹೇಳಿದೆ, 2 ಪುಸ್ತಕಗಳನ್ನು ಮಾಡಿದ್ದಲ್ಲದೆ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಭಾಳ ಅಭಿಮಾನ ಪಟ್ಕೊಳ್ಳೋದು ಮತ್ತು ಇಡೀ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕದ ಘಟಕನೇ ನಮ್ಮ ಕಡೆಗೆ ನೋಡಬೇಕಂತ ರೀತಿಯಲ್ಲಿ ಅವರು 4 ದತ್ತಿ ಕಾರ್ಯಕ್ರಮಗಳನ್ನು ಅವರು ತಮ್ಮ ಸ್ವಂತ ಪರಿಶ್ರಮದಿಂದ ಸಂಗ್ರಹ ಮಾಡಿದ್ದಾರೆ. ಅದ್ರ ಜೊತೆಗೆ 4 ದತ್ತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾಳೆ 12ನೇ ತಾರೀಕಿಗೆ ಜತ್ತಿಯವರ ಸಂಗಪ್ಪ ಜತ್ತಿಯವರ ದತ್ತಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಕಾರ್ಯಕ್ರಮವನ್ನು ಇಲ್ಲೇ ಬಾಗಲಕೋಟೆಯಲ್ಲಿ ವೀರಭದ್ರೇಶ್ವರ ದೇವಾಲಯದಲ್ಲಿ ಇಟ್ಟಿದ್ದಾರೆ. ಈಗ ಒಂದಂತೆ ತಿಳ್ಕೊ ತಮ್ಮ ಅತ್ತಿ ಹೆಸರಿನಿಂದ ಮಾಮನ ಹೆಸರಿನಿಂದ ಇಟ್ಟಿದ್ದಾರೆ. ಹಾಗೆ ನಮ್ಮ ನಿರ್ಮಲಾ ಲೂತಿಮಠ ಅವರು ಕೂಡ ಅವರು ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಬಾಗಲಕೋಟೆ ಘಟಕದಿಂದ ಆಗಿರುವಂಥ ಈ ಒಂದು ದತ್ತಿದಾನಗಳ ಸಂಗ್ರಹ ಮತ್ತು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಏನು ನಡೀತಾ ಇದೆ, ಬಹುತರವಾಗಿ ರಾಜ್ಯದಲ್ಲಿ ಇದು ಮೊದಲನೇ ಬಾರಿಗೆ ಅದು ಏನು ಕೇಂದ್ರ ನಮ್ಮ ಸಾಹಿತ್ಯ ಪರಿಷತ್ನ ಘಟಕ ಇದೆ ಅಲ್ಲಿ ವ್ಯವಸ್ಥೆ ಹೇಗೆ ಏನೋ ಗೊತ್ತಿಲ್ಲ. ಆದರೆ ಈ ರಾಜ್ಯ ಘಟಕದಲ್ಲಿ ಮಾತ್ರ ಇಂಥದ್ದೊಂದು ಯಾವುದೂ ಪ್ರಸ್ತಾವನೆ ನನ್ನ ಹತ್ರ ಇಲ್ಲಿ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಒಂದು ನಿಯಮಾವಳಿಗಳೇನಿವೆ ಅದರದ್ದು ಪ್ರತಿನೇ ನನ್ನ ಕೈಯಲ್ಲಿದೆ. ಈ ಎಲ್ಲ ವಿಷಯಗಳನ್ನ ಬಹುತರವಾಗಿ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇಲ್ಲ. ಇರಲಿ, ಆದಾಗ್ಯೂ ಕೂಡ ಹಿಂಗೆ ಯಾವುದು ನಮ್ಮ ಬಯಲಾದಲ್ಲಿ ಇಲ್ಲ, ಯಾವುದು ನಮ್ಮ ಮೂಲ ಕೆಲಸದಲ್ಲಿ ಇಲ್ಲ, ಅದನ್ನು ಕೆಲಸ ಅಂತ ಭಾವಿಸಿಕೊಂಡು ಈ ಪರಿಷತ್ತಿನ ಅಭಿವೃದ್ಧಿಗಾಗಿ ಇವರೆಲ್ಲ ಮಹಿಳೆಯರು ಹೀಗೆ ಟಂಕ ಕಟ್ಟಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಪ್ರಶಂಸನೀಯ ಆಗಿರುವಂಥ ಸಂಗತಿಯಾಗಿದೆ. ಅದರ ಜೊತೆಗೆ ಈ ಶಾಲಾ ಮಕ್ಕಳಿಗೆ ದೇಶಭಕ್ತಿ ಗೀತೆಗಳನ್ನ ಹೇಳಿಸೋದು, ಗಾಯನ ಸ್ಪರ್ಧೆಗಳನ್ನ ಹಿಂದಿಯಲ್ಲಿ ಭಾಷಣ ಮಾಡಲಿಕ್ಕೆ ಹಚ್ಚಿದ್ದು, ಈಗ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದು, ಹಾಗೆ ಪ್ರೌಢರಿಗಾಗಿ ಸಮಾಜಮುಖಿ ಸಾಹಿತ್ಯ ರಚನೆ ಅಂತ ತಿಳ್ಕೊಂಡು ವರ್ಕ್ಶಾಪ್ ಮಾಡಿದ್ದು, ಗ್ರಂಥಾಲಯಗಳ ಮಹತ್ವ ಮತ್ತು ಮಾನವೀಯ ಮೌಲ್ಯಗಳು, ಇಂಥ ಎಲ್ಲ ವಿಷಯಗಳ ಮೇಲೆ ಹುನಗುಂದದಲ್ಲಿ ಮತ್ತು ಬಾದಾಮಿಯಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ ಈ ಎಲ್ಲ ಸ್ನೇಹಿತರು ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈಗ ಕೊರೋನಾ ಅವಧಿ ಮುಗಿದು ಆದಮೇಲೆ ಈಗ ಸಾಹಿತ್ಯ ಪರಿಷತ್ತಿಗೆ ಹೊಸದಾಗಿ ಒಂದು ಹೊಸ ಸ್ಪರ್ಶವನ್ನು ಕೊಡಬೇಕು ಅಂತ ತಿಳ್ಕೊಂಡು ಆಲೋಚನೆಯನ್ನು ಮಾಡಿ ನಮ್ಮ ಕೇಂದ್ರ ಪರಿಷತ್ನವರು ಆಲೋಚನೆಯನ್ನು ಮಾಡಿ ಈಗ 2 ವರ್ಷದ ಅವಧಿ ಮುಗಿದ ಮೇಲೆ ಯಾರ್ಯಾರಿಗೆ ಈ ಭಾಗದಲ್ಲಿ
ಅವರು ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ, ಅಥವಾ ಹೊಸರು ಬರಲಿ ಅಂತ ನೀವು ಅಪೇಕ್ಷೆ ಪಡ್ತೀರಿ ಅಥವಾ ಅವರೇ ಅಪೇಕ್ಷೆ ಪಡ್ತಾರೆ. ಅಂಥ ಜಾಗೆಯಲ್ಲಿ ಬದಲಾವಣೆಯನ್ನು ಮಾಡೋಣ ಅಂತ ತಿಳ್ಕೊಂಡು ಮತ್ತು ಹೊಸ ಬದಲಾವಣೆಗಳನ್ನ ಮಾಡಿ ಅವ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂಥ ಏನು ಹೊಸ ವ್ಯವಸ್ಥೆಯಲ್ಲಿ ಹೆಚ್ಚುವರಿ 3 ತಾಲೂಕುಗಳಿವೆ, ಅಲ್ಲಿಗೂ ಕೂಡ ಹೊಸಬರನ್ನು ನೇಮಿಸಿಕೊಂಡು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರದಿಂದ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ನಾವು ಈ ಸಂಘಟನೆಯನ್ನು ಮರು ಸಂಘಟನೆ ಮಾಡಿ ಹಲವಾರು ಜನ ಹೊಸ ಸ್ನೇಹಿತರಿಗೆ ಇದರಲ್ಲಿ ಅವಕಾಶವನ್ನು ಮತ್ತು ನಾವು ಅವಕಾಶವನ್ನು ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಎಲ್ಲ ಸ್ನೇಹಿತರು ಕೂಡ ಈ ಸಂಘಟನೆ ಕಾರ್ಯದಲ್ಲಿ ಬಹಳ ಚೆನ್ನಾಗಿ ತಮ್ಮ ಮನಸ್ಸನ್ನು ತೊಡಗಿಸಿ ಈಗ ಇಲ್ಕಲ್ದಲ್ಲಿ ಪ್ರೊಫೆಸರ್ ಬಿರಾದಾರ್ ಅಂತ ತಿಳ್ಕೊಂಡು ನಮ್ಮ ಸ್ನೇಹಿತರಿದ್ದಾರೆ, SVM ಕಾಲೇಜಲ್ಲಿ ಅವರು ಇಂಗ್ಲೀಷ್ ಪ್ರಾಧ್ಯಾಪಕರು. ಅವರು ನಮ್ಮ ತಾಲೂಕಾ ಘಟಕ ಇಲ್ಕಲಿಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆಗೆ ವಾಲಿಕಾರ್ ಅಂತ ಪ್ರೊಫೆಸರ್ ವಾಲಿಕಾರ್ ಅಂತ ತಿಳ್ಕೊಂಡಿದ್ದಾರೆ. ಅವರು ಸೇರಿಕೊಂಡು ಮತ್ತು ಹಾಗೆ ಅವ್ರ ಗೆಳೆಯರು ಎಲ್ಲರೂ ಸೇರಿಕೊಂಡು ಬಹಳ ಚೆನ್ನಾಗಿ ಅಲ್ಲಿ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಹೊರಟಿದ್ದಾರೆ. ಮತ್ತು ಈಗ ಹಾಗೆ ಬದಾಮಿಯಲ್ಲಿ ನಮ್ಮ ಇವರು ಈ ಸದ್ಯಕ್ಕೆ ಸದಾಶಿವ ಮರಡಿ ಅಂತ ತಿಳ್ಕೊಂಡು ಇದ್ದಾರೆ. ಅವರು ಈ ಫಿಶರಿ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಕೆಲಸ ಮಾಡ್ತಾರೆ. ಆದರೆ ಈ ಸಾಹಿತ್ಯ ಸಂಘಟನೆ ನನಗಂತೂ ಈ ಸದಾಶಿವ ಮರಡಿಯವರು ಸಾಹಿತ್ಯ ರಚನೆ ಮಾಡೋ ಸ್ಪೀಡ್ ಮತ್ತು ಸಾಹಿತ್ಯ ಚಟುವಟಿಕೆಗಳನ್ನ ಮಾಡುವಂಥ ಅವ್ರದ್ದು ಲವಲವಿಕೆ ಉತ್ಸಾಹ ನೋಡಿದ್ರೆ ನಿಜವಾಗ್ಲೂ ಕೂಡ ನನಗೆ ಭಾಳ ಆಶ್ಚರ್ಯ ಆಗಿಬಿಟ್ಟಿದೆ. ನಾವು ಭಾಳಷ್ಟು ಕಡೆ ಎಲ್ಲ ಇಂಥ ಸಂಘಟನೆ ಮಾಡೋ ಗೆಳೆಯರನ್ನ ಕಂಡಿವು ಖರೆ, ಆದರೆ ಸದಾಶಿವ ಮರಡಿಯವ್ರದ್ದೊಂದು ಮ್ಯಾಜಿಕ್ ಜಾದು ಇದ್ದಂಗೆ ಹೊತ್ತು ಕೊಡ್ದ ಒಂದು ಹೊಸ ಪದ್ಯ ತಯಾರಾಗಿರ್ತದೆ. ಹೊಸದು ಏನಾರ ಸುದ್ದಿ ಇದ್ದರೆ ಆ ಸುದ್ದಿ ಜೊತೆಗೆ ಒಂದು ಪದ್ಯನೂ ಇರ್ತದೆ ಅಂತ ನಾವು ಭಾವಿಸ್ಕೊಂಡಿರ್ಬೇಕು. ಹೀಗೆ ಒಂದು ಸಾಹಿತ್ಯದ ಕೆಲಸದಲ್ಲಿ ತೊಡಗಿದಂಥ ಹಲವಾರು ಜನ ಗೆಳೆಯರು ಬೀಳಿಗೆಯಲ್ಲಿ ನಮ್ಮ ಸೋಮನಕಟ್ಟಿ ಅಂತ ತಿಳ್ಕೊಂಡಿದ್ದಾರೆ. ಮತ್ತು ಗೀತಾ ದಾನಶೆಟ್ಟಿಯವರು ಗೊಳ್ಗೊಂಡವರು ಏನು ಅವರು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ರು ಅದೇ ಸ್ಪೀಡ್ನಲ್ಲಿ ಇದ್ದಾರೆ ಮತ್ತು ಅದನ್ನು ಅವರು ಬಹಳ ಖುಷಿಯಿಂದಲೂ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಹೀಗೆ ಈಗ ನಮ್ಮ ಮುಧೋಳದಲ್ಲಿ ಶಿವಕುಮಾರ್ ರಾಂಪುರ್ ಅಂತ ತಿಳ್ಕೊಂಡಿದ್ದಾರೆ. ಅವರು ಅಲ್ಲಿ ಕಂಠಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರೋರು. ಅವರು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗೆ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತದಲ್ಲಿ ಈ ಎಲ್ಲಿಲ್ಲದ ಸ್ಪಂದನ ಅಂದ್ರೆ ನಾವು ಇದನ್ನು ಒಂದು ಯಾವುದಕ್ಕೆ ಹಳೆ ಮೈಸೂರಿನ ಭಾಗ ಅಂತ ಕರಿತೀವಿ ಅಥವಾ ಯಾವುದಕ್ಕೆ ಈ ಕರಾವಳಿ ಕರ್ನಾಟಕ ಅಂತ ಕರಿತೀವಿ, ಆ ಎಲ್ಲ ಭಾಗದ ಹಾಗೆ ಅವ್ರಿಗೆ ಸರಿಮಿಗಿಲು ಅನ್ನುವಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಸಂಘಟನೆ ಕಾರ್ಯಗಳು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಪರವಾಗಿ ನಡೆದಿದೆ ಅನ್ನುವಂಥದ್ದು ಇವತ್ತು ಯಾರಾದರೂ ಕೂಡ ಗಮನಿಸಬಹುದಂಥದ್ದು. ಇದರ ಜೊತೆಗೆ ನಮ್ಮ ಇಲ್ಲಿ ಎಲ್ಲ ಚಟುವಟಿಕೆಗಳ ಸಂಘಟನೆಯನ್ನು ನೋಡೇ ನೀವು ನಮ್ಮ ಜೊತೆಗಿದ್ದರೆ ನಮ್ಗೆ ಚೆನ್ನಾಗಿರ್ತದೆ, ಪರಸ್ಪರರು ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಬೋದು ಅಂತ ತಿಳ್ಕೊಂಡು ನನಗೆ ಅವರು ತಮ್ಮ ರಾಜ್ಯ ಘಟಕದ ಸಂಘಟನೆಯಲ್ಲಿ ಉಪಾಧ್ಯಕ್ಷ ಅಂತ ಸುಮಾರು 3 ವರ್ಷಗಳಿಂದಲೇ ಸೇರಿಸಿಕೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ನಾನು ಈ ಜಿಲ್ಲೆಯ ಕೆಲಸ ಬೇರೆ ಅಲ್ಲ, ರಾಜ್ಯ ಘಟಕದ ಕೆಲಸ ಬೇರೆ ಅಲ್ಲ ಅಂತ ರೀತಿಯಲ್ಲಿ ಅಲ್ಲಿ ಹಲವಾರು ಈ ಸಂಘಟನೆಯಲ್ಲಿ ಇವತ್ತು ಮೈಸೂರಿನಲ್ಲಿ ನಡೆದಂಥ ಏನು ಒಂದು 2ನೇ ಮಹಾಧಿವೇಶನ ಇತ್ತು. 3 ಅಧಿವೇಶನಗಳು, ಪ್ರತಿ 3 ವರ್ಷಕ್ಕೊಮ್ಮೆ ಅಧಿವೇಶನವನ್ನು ಮಾಡುವಂಥ ಪರಿಪಾಠವನ್ನು ಇವತ್ತು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಕಿಕೊಂಡಿದೆ. ಮೊದಲನೇ ಅಧಿವೇಶನವನ್ನು ಈ ಶಿರ್ಸಿ ಹತ್ತಿರ ಇರುವಂಥ ನರಹಳ್ಳಿ ಅನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದರು. ಮನೆಗೆ ಎಲ್ಲ ಜನ ಅಲ್ಲಿಯವರು ಮನೆಯ ಅತಿಥಿಗಳಂಥ ಸಾಹಿತ್ಯಗಳನ್ನ ಕರ್ಕೊಂಡು ಹೋಗಿ 2 ದಿನಗಳ ಕಾಲ ತಮ್ಮ ಮನೆಯಲ್ಲಿ ಇರಿಸ್ಕೊಂಡು ಅದರ ಉಪಚಾರ ಎಲ್ಲ ಮಾಡಿದರು. ಸಮ್ಮೇಳನ ಬಹಳ ಅದ್ಭುತ ರೀತಿಯಲ್ಲಿ ಅದು ಸಂಘಟನೆ ಆಗಿತ್ತು. 2ನೇದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಘಟನೆ ಆಗಿತ್ತು. ನಮ್ಮ ಜಿಲ್ಲೆಯ ಈ ಸಾಹಿತ್ಯ ಆಸಕ್ತರ ಒಂದು ಪರಿಯನ್ನು ಇಡೀ ರಾಜ್ಯನ ತಿರುಗಿ ನೋಡಬೇಕು ಅನ್ನುವಂಥ ರೀತಿಯಲ್ಲಿ ಬಾಗಲಕೋಟೆಯಿಂದ 46 ಜನ ಏನದ ಅಂತಂದ್ರೆ ನಾವು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗ ತೆಗೆದುಕೊಂಡೆವು. ಮತ್ತು ಬಾಗಲಕೋಟೆಯ ಕವಿಗಳು ಯಾರು YM ಯಾಕೊಳ್ಳಿ ಅಂತಿತ್ತು, ಸವದತ್ತಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವಂಥ ಗೆಳೆಯರು, ಅವರು ಕನ್ನಡದ ಪ್ರತಿನಿಧಿಯಾಗಿ ಅಲ್ಲಿ ಬಹುಭಾಷಾ ಕವಿಗೋಷ್ಠಿ ನಡೆದಿತ್ತು. ಅದರಲ್ಲಿ ಕನ್ನಡದ ಪ್ರತಿನಿಧಿಯಾಗಿ ಯಾಕೊಳ್ಳಿ ಅವರು ಕನ್ನಡದ ಕವಿತೆಗಳನ್ನು ಕನ್ನಡ ಕವಿತೆಯನ್ನು ಅಲ್ಲಿ ಓದಿದರು. ಹಾಗೆ ನಮ್ಮ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರೇಮ ಪಾಟೀಲ್ ಗುಳೇಗುಡ್ ಏನು ಕಲಾವಿದೆ ಇದ್ದಾರೆ, ಕಿತ್ತೂರು ಚೆನ್ನಮ್ಮ ನಾಟಕದಿಂದ ಇವತ್ತು ಭಾಳಷ್ಟು ಪ್ರಖ್ಯಾತಿ ಪಡೆದಂಥವರು, ಅವರಿಗೆ ಡಾಕ್ಟರ್ SL ಭೈರಪ್ಪನವರ ಅಮೃತಹಸ್ತದಿಂದ ಅವರಿಗೆ ಪ್ರಥಮ ಬಾರಿಗೆ ಕನ್ನಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಮಹಿಳೆಯಾಗಿ ಕಲಾವಿದೆಯನ್ನು ಸನ್ಮಾನ ಮಾಡಿದರು.
ಈ ಪರಿಪಾಠ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಮುಂದುವರಿದುಕೊಂಡು ಹೋಗಬೇಕಾದಂಥದ್ದು. ಇಂಥ ಒಂದು ಗೌರವಕ್ಕೆ ಬಾಗಲಕೋಟೆ ಜಿಲ್ಲೆ ಪ್ರಥಮ ಬಾರಿಗೆ ಪಾತ್ರ ಆದ್ರೂ ಕೂಡ ನಮಗೆ ಅಷ್ಟೇ ಹೆಮ್ಮೆಯನ್ನು ತರುವಂಥ ಸಂಗತಿ. ಹಾಗೆ ನಮ್ಮ ಅಸ್ಕಿ ಅಂತ ತಿಳ್ಕೊಂಡು ಅವರು ಸರ್ಕಾರಿ ಇಲಾಖೆಗಳಲ್ಲಿ ಕರ್ಣಿಕಾಯಿ ಕೆಲಸವನ್ನು ಮಾಡಿದ್ರೂ ಕೂಡ ಅವರಿಗೆ ಸಾಹಿತ್ಯ ಮತ್ತು ಈ ಸಂಸ್ಕೃತಿ, ಕಲೆ, ಗಾಯನ ಇದ್ರ ಮೇಲೆಲ್ಲ ಭಾಳ ಅಭಿರುಚಿ. ಅವ್ರು ಸ್ವತಃ ಹಾಡುಗಾರರು. ಇದ್ರ ಜೊತೆಗೆ ಒಂದು ಹಾಡದ ತಂಡನ ಪುಟ್ಟರಾಜ ಗವಾಯಿಗಳ ತಂಡ ಅಂತ ಮಾಡ್ಕೊಂಡ್ರು ಅವರು. ಆ ತಂಡನ ಕಟ್ಟಿಕೊಂಡು ಅಲ್ಲಿ ಜಾನಪದ ಗೀತೆಗಳನ್ನು ಹಾಡಿದರು. ಈಗ ನಾಳೆ 8 ಮತ್ತು 9ನೇ ತಾರೀಕಿಗೆ ಮತ್ತೆ ನಮ್ಮದು ಇದು ಏನು ಈಗ 3ನೇ ಸಾಹಿತ್ಯ ಅಧಿವೇಶನ ಸಾಹಿತ್ಯ ಸಮ್ಮೇಳನ ನಡೀತದೆ ಇಲ್ಲಿ ಉಜಿರೆಯಲ್ಲಿ. ಅಲ್ಲಿ ನಮ್ಮ ಜಿಲ್ಲೆಯಿಂದ 2 ತಂಡಗಳು, ಒಂದು ಜಾನಪದ ಗಾಯನವನ್ನು ಹಾಡಲಿಕ್ಕೆ ಅಂತ ತಿಳ್ಕೊಂಡು ನಮ್ಮ ಅಸ್ಕಿ ಅವ್ರದ್ದು, ಇನ್ನೊಂದು ಏನದ ಅಂತಂದ್ರೆ ನಮ್ಮ ಕಲ್ಯಾಣ್ ಕುಮಾರ್ ಗೋಗಿ ಅಂತ ತಿಳ್ಕೊಂಡು ಇದರಲ್ಲಿ ಬೀಳಿಗೆಯಲ್ಲಿ ಮೊರಾರ್ಜಿ ವಸತಿ ಶಾಲೆಗೂ ಅವರು ಟೀಚರ್ ಆಗಿದ್ದಾರೆ. ಅವರು ಮತ್ತು ಅವರ ತಂಡ ಅವ್ರದ್ದು ಏನದಂತ ಒಂದು ರಾಷ್ಟ್ರದೇವಿಗೆ ಅದೊಂದು ತಿಳ್ಕೊಂಡು ಭಾಳ ಸುಂದರವಂಥ ದೇಶಭಕ್ತಿ ಗೀತೆ ಅದ. ಅದನ್ನು ನಾವು ವಿಡಿಯೋ ಆಡಿಯೋನು ಕೂಡ ಮಾಡಿ ಕಳಿಸಿದ್ದೀವ. ಅವು ಎರಡೂ ತಂಡಗಳಿಗೂ ಕೂಡ ಅಲ್ಲಿ ತಮ್ಮದು ಕಲೆಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಇವತ್ತು ನಾವೇನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಮೈಸೂರಿಗೆ 40 ಮಂದಿ ಹೋಗಿದ್ದೀವಿ ಅಂತ ಹೇಳಿದೆ ನಾನು, 46 ಮಂದಿ. ಇವತ್ತು ನಾವು 52 ಜನ ಹೋಗಲಿಕ್ಕೆ ನಮ್ಮ ಗೆಳೆಯರೆಲ್ಲ ಸಿದ್ಧಾಗಿದ್ದಾರೆ. ಪ್ರತಿಯೊಂದು ತಾಲೂಕಿನಿಂದ ಕನಿಷ್ಠ ಪಕ್ಷದಲ್ಲಿ 5 ಜನ ಸ್ವತಂತ್ರವಾಗಿ ತಮ್ಮ ವಾಹನದ ವ್ಯವಸ್ಥೆಯನ್ನು ತಾವು ಮಾಡಿಕೊಂಡು ನಾವು ಇದು ಏನು ಅಬಾಸಾಪದ 3ನೇ ಸಮ್ಮೇಳನ ನಡೀತದೆ ಉಜಿರೆಗೆ ಹೋಗೋಣ ಅಂತ ತಿಳ್ಕೊಂಡು ಎಲ್ಲರೂ ಸಿದ್ಧರಾಗಿ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ವಿವರವಾಗಿ ಇವತ್ತು ದಿನನಿತ್ಯ ಅದೇ ಸಂಪರ್ಕದಲ್ಲಿ ನಾವು ಅದೇ ಸಿದ್ಧತೆಯಲ್ಲಿ ಇದ್ದೀವಿ ಅಂತ ಹೇಳಿ ವಿಷಯಗಳಲ್ಲಿ ಇವತ್ತು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಹೀಗೆ ಬಹುಮುಖವಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಘಟಕ ಏನಿದೆ ತಂದು ಮುನ್ನಡೆಯನ್ನು ಸಾಧಿಸ್ತಾ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಅದು ತಂದು ಒಂದು ಸಮಭಾಗಿತ್ವವನ್ನು ಪಡೆದುಕೊಂಡು ಕೆಲಸವನ್ನು ಮಾಡ್ತಾಯಿದೆ. ಈಗ ನಮ್ಮದು ಮೂಲವಾದಂಥ ವಿಚಾರ ಇವತ್ತು ಇಲ್ಲಿ ಬಾಗಲಕೋಟೆಯಲ್ಲಿ ಒಂದು ನಾವು ಈಗ 2 ವರ್ಷಗಳ ಹಿಂದೆ ಒಂದು ಸಾಹಿತ್ಯ ಸಮಾವೇಶ ಅಂತ ತಿಳ್ಕೊಂಡು ಮಾಡಿದ್ವಿ 2 ದಿನದ್ದು. ಆ ಸಾಹಿತ್ಯ ಸಮಾವೇಶ ಸಂಘಟನೆಯಲ್ಲಿ ಅದನ್ನು ಸಂಘಟನೆ ಮಾಡಲಿಕ್ಕೆ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಮತ್ತು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಸನ್ಮಾನ್ಯ ಶಾಸಕರಾದಂಥ ಮತ್ತು ಬಸವೇಶ್ವರ ಸಂಘದ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ವೀರಣ್ಣ ಚರಂತಿಮಠರನ್ನು ಕೇಳ್ಕೊಂಡು ಈಗೆಲ್ಲ ಮಾಡ್ತಾಯಿದ್ದೇವೆ ಅದಕ್ಕೆ ಅವರು ಏನು ಸಹಾಯ ಬೇಕು ಅಂತ ಕೇಳಿದ್ರು. ಎಲ್ಲ ವಿಷಯಗಳನ್ನ ಹೇಳಿ 2 ದಿನಗಳ ಕಾಲ ವೀರಭದ್ರೇಶ್ವರ ಸಾಂಸ್ಕೃತಿಕ ಏನು ಕಲ್ಯಾಣ ಮಂಟಪ ಇದೆ ಅಲ್ಲಿ ನಮಗೆ ಮುಕ್ತವಾಗಿ ಸಂಘಟನೆ ಕಾರ್ಯಚಟುವಟಿಕೆಗಳು ನಡೆಯುವಂಥ ರೀತಿಯಲ್ಲಿ ಎಲ್ಲ ಏನೇನು ಅಗತ್ಯ ಇದೆ ವೇದಿಕೆ ಸಭೆ ನಡೀಲಿಕ್ಕೆ ಅದು ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಟ್ರು. ಹಾಗೆ ನಮ್ಮ ಹನುಮಂತ ನಿರಾಣಿ ಅವರು ವಿಧಾನ ಪರಿಷತ್ ಸದಸ್ಯರು ಬೀಳಿಗೆಯವರು, ಅವರನ್ನು ನಾವು ಭೇಟಿಯಾಗಿದ್ದು ಎಲ್ಲ ವಿಷಯವನ್ನು ತಿಳಿಸಿದ್ವಿ. ಅವರು 2 ದಿನಗಳ ಅವಧಿಗೆ ಅಲ್ಲೇನು ಶಿಬಿರಾರ್ಥಿಗಳು ಬಂದು ವಾಸ್ತವ್ಯ ಹೂಡಿದರು. ಎಲ್ಲ ಶಿಬಿರಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು, ಉಪಹಾರದ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ರು. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ನನಗೆ ಇಲ್ಲಿ ಹೇಳಬೇಕಂತ ವಿಷಯ ಅಂತಂದ್ರೆ ಕೇವಲ ಬರಹಗಾರರು ಅಷ್ಟೇ ಇದರಲ್ಲಿ ತೊಡಗ್ಯಾರ ಅನ್ನುವಂಥ ಅರ್ಥ ಅಲ್ಲ. ಈ ಬರಹಗಾರರೊಂದಿಗೆ ಬರಹದ ವೃದ್ಧಿ ಆಗಲಿ ಮತ್ತು ಬರಹ ಹದಗೊಳ್ಳಿ ಅನ್ನುವಂಥ ರೀತಿ ಕಕ್ಕಲತೆಯನ್ನು ನಮ್ಮ ರಾಜಕಾರಣಿಗಳು ಕೂಡ ವಹಿಸಿಕೊಂಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಸಾಹಿತ್ಯ, ಸಂಸ್ಕೃತಿ, ಕಲೆ ಅನ್ನುವಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ನಿರಂತರವಾಗಿ ತನ್ನ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತಾ ಹೊರಟಿದೆ. ಇದು ಒಂದು ನಮ್ಗೆ ಭಾಳ ಸಂತೋಷವನ್ನು ತರುವಂಥ ಸಂಗತಿ ಆಗಿದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ, ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಏನಿದೆ ಈ ಸಾಹಿತ್ಯಗಳನ್ನ ಪ್ರೋತ್ಸಾಹಿಸಬೇಕು, ಸಾಹಿತ್ಯ ಚಟುವಟಿಕೆಗಳು ಹೆಚ್ಚು ಜನರ ಗಮನವನ್ನು ಸೆಳೆಯಬೇಕು ಮತ್ತು ಲೇಖಕರು ಉತ್ಸಾಹದಿಂದ ಬರೆಯುವಂಥ ಕೆಲಸದಲ್ಲಿ ತೊಡಿಕೊಂಡದ್ದೇನಿದೆ ಅವರು ಮುಂದೆ ಬರುವಂತೆ ಆಗಬೇಕು ಅಂತ ಆಲೋಚನೆಯಿಂದ 2 ಪ್ರಸಿದ್ಧ 2 ಬಹುಮೌಲಿಕ ಪ್ರಶಸ್ತಿಗಳನ್ನು ಕಳೆದ 2 ವರ್ಷದಿಂದ ಸ್ಥಾಪನೆ ಮಾಡಿದ್ದೀವಿ. ಈಗ ನಾವು 3ನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. ಒಂದು ಪುರಸ್ಕಾರವನ್ನು, ಒಂದು ಪ್ರಶಸ್ತಿಯನ್ನು ವಾಗ್ದೇವಿ ಪುರಸ್ಕಾರ ಅಂತ ತಿಳ್ಕೊಂಡು ಹೆಸರಿನಿಂದ ಕೊಡ್ತಾರೆ. ವಾಗ್ದೇವಿ ಪುರಸ್ಕಾರ ಅಂತ ತಿಳ್ಕೊಂಡು ಇದನ್ನು ಈಗ ವಾಗ್ದೇವಿ ಶಿಕ್ಷಣ ಫೌಂಡೇಶನ್ ಅಂತ ತಿಳ್ಕೊಂಡು ಏನಿದೆ ಬೆಂಗಳೂರಿನಲ್ಲಿ ಅದಕ್ಕೆ ಅಧ್ಯಕ್ಷರಿದ್ದಾರೆ. ಅವರು
ಶ್ರೀ ಕೆ ಹರೀಶ್ ಅಂತ ತಿಳ್ಕೊಂಡು ಅವರು ಇದಕ್ಕೆ ತೊಡಗುವಂಥ ಎಲ್ಲ ವೆಚ್ಚವನ್ನು ಅವರೇ ಭರಿಸ್ಕೊಂಡಿದ್ದಾರೆ. ಅಲ್ಲಿ ಕೊಡುವಂಥ ನಗದು ಬಹುಮಾನ ಮತ್ತು ಕಾರ್ಯಕ್ರಮದ ಸಂಘಟನೆಗೆ ತೊಡಗುವಂಥ ವೆಚ್ಚ ಏನಿದೆ ಅದನ್ನೆಲ್ಲನೂ ಅವರೇ ಕೊಡ್ತಾರೆ. ಹಾಗೆ ಇನ್ನೂ ಒಂದು ಆದಿಕವಿ ಪ್ರಶಸ್ತಿ ಅಂತ ತಿಳ್ಕೊಂಡು ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಆದಿಕವಿ ಪ್ರಶಸ್ತಿಯನ್ನು ಕೂಡ ಕಳೆದ 3 ವರ್ಷಗಳಿಂದ ಕೊಡ್ತಾ ಬಂದಿದ್ದಾರೆ. ಇದನ್ನು ಶ್ರೀ ಎಸ್ ಜಯರಾಮ್ ಅಂತ ತಿಳ್ಕೊಂಡು ಒಬ್ಬರು ಉದ್ದಿಮೆದಾರರು ಈ ಪ್ರಶಸ್ತಿಗೆ ತಗಲುವಂಥ ವೆಚ್ಚವನ್ನು ಪ್ರಶಸ್ತಿಯ 1,00,000 ಮೊತ್ತವನ್ನು ಕೂಡ ಅವರೇ ಕೊಡ್ತಾರೆ. ಹೀಗೆ ಪ್ರಥಮ ಬಾರಿ ಅನ್ನುವಂಥ ರೀತಿಯಲ್ಲಿ ಆದಿಕವಿ ಪ್ರಶಸ್ತಿಯನ್ನು ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ಎಸ್ ಕೆ ನಾರಾಯಣಾಚಾರ್ಯ ಅಂತ ತಿಳ್ಕೊಂಡೇನು ಸಂಸ್ಕೃತ ವಿದ್ವಾಂಸರು ಅದು ಏನು 2ನೇ ವರ್ಷದ ಪ್ರಶಸ್ತಿಯನ್ನು ತಳಬಾಳು ಜಗದ್ಗುರುಗಳು ಶ್ರೀ ಶಿವಮೂರ್ತಿ ಶಿವಾಚಾರ್ಯರಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದು ವಾಗ್ದೇವಿ ಪ್ರಶಸ್ತಿಯನ್ನು ಶಂಕರ ರಾಮಾನುಜನ್ ಅಂತ ತಿಳ್ಕೊಂಡು ಒಬ್ಬ ಸಂಸ್ಕೃತ ಪಂಡಿತರಿಗೆ ಕೊಟ್ಟಿದ್ದಾರೆ. ಹೀಗೆ 2 ದೊಡ್ಡ ಪ್ರಶಸ್ತಿಗಳನ್ನು 1,00,000 ಮೊತ್ತದ ಪ್ರಶಸ್ತಿಗಳನ್ನು ಇವತ್ತು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಪರವಾಗಿ ಪ್ರತಿ ವರ್ಷ ಕೊಡುವಂಥ ಪರಿಪಾಠವನ್ನು ಹಾಕಿಕೊಂಡಿದೆ. ಅದರ ಜೊತೆಗೆ ಈ ಎಲ್ಲೆಲ್ಲಿ ಲೇಖಕರು ಇದ್ದಾರೆ ಆ ಲೇಖಕರನ್ನು ಗುರುತಿಸಿ ಒಂದು ಯಾವುದನ್ನು ನಿರಪೇಕ್ಷ ಭಾವದಿಂದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದಂಥವರು ಏನಿದ್ದಾರೆ ಅಂಥವ್ರಿಗೆ ಬರಹ ಕಾರ್ಯದಲ್ಲಿ ಅನುಕೂಲ ಆಗಲಿ ಮತ್ತು ಅವ್ರ ಸಾಹಿತ್ಯ ಜನರ ಕೈಗೆ ಬರಲಿ ಅಂತ ತಿಳ್ಕೊಂಡು ವಿಚಾರದಿಂದ ಪುಸ್ತಕ ಪ್ರಕಟಣಾ ಕಾರ್ಯವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ವೆಚ್ಚದಲ್ಲೇ ಅದನ್ನೇನದ ಅಂತಂದ್ರೆ ಮಾಡುವಂಥ ಪರಿಪಾಠವನ್ನು ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದೆ. ಈಗ ನಾಳೆ ನಡೆಯುವಂಥ ಉಜಿರೆಯಲ್ಲಿ 6 ಪುಸ್ತಕಗಳು ಇಂಥವು ಪರಿಷತ್ನಿಂದನೇ ಮುದ್ರಣಗೊಂಡಂಥವು ಪ್ರಕಟ ಆಗಲಿವೆ. ಹೀಗೆ ಈ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ವಿವಿಧ ಮುಖಗಳಲ್ಲಿ ಬೆಳೆಯಲಿ ಅಂತ ಆಲೋಚನೆಯಿಂದ ಇವತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತಂದು ಸಂಘಟನಾ ಕಾರ್ಯಚಟುವಟಿಕೆಗಳನ್ನು ಹಲವಾರು ರೀತಿಯಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಮತ್ತು ಸಂಘಟಕರು ಇಡೀ ರಾಜ್ಯದಾದ್ಯಂತ ಅದು ಒಂದು ಬಿಡುವಿಲ್ಲದ ಕೆಲಸ, ಅವಿಶ್ರಾಂತವಾಗಿ ಈ ನಿದ್ರಾಹಾರಗಳನ್ನು ತೊರೆದಂತಿರ್ತಾರಲ್ಲ ಹಾಗೆ ಶೇವಿರಿಯವರು ಮತ್ತು ನಮ್ಮ ರಘುನಂದನ ಭಟ್ ಅವರು ಓಡಾಡುವಂಥದ್ದು ಮಾಡುವಂಥ ಕೆಲಸವನ್ನು ನಾವು ನೋಡಿದ್ವಿ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಭಾಳ ಆಶ್ಚರ್ಯ ಅನಿಸ್ತದೆ. ಇಷ್ಟೊಂದು ದೈಹಿಕ ಶ್ರಮ ವಹಿಸಿದ್ರು ಕೂಡ ದಣಿವಿರಲಾರ್ದಂಥ ರೀತಿಯಲ್ಲಿ ಇವರು ಮತ್ತೆ ನಾಳೆ ದಿನಕ್ಕೆ ತಯಾರಾಗಿ ಕೂತಿರ್ತಾರಲ್ಲ ಅನ್ನುವಂಥದ್ದನ್ನು ಕಂಡ್ರೆ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಕೂಡ ಅವ್ರ ಬಗ್ಗೆ ನಮಗೆ ಮೆಚ್ಚುಗೆ ಅನ್ನಿಸ್ತಾ ಇದೆ. ಇವತ್ತು ಉಜಿರೆಯಲ್ಲಿ ಒಂದು ಈ ಕಾರ್ಯಕ್ರಮಗಳ ಪೂರ್ವ ಸಿದ್ಧತಾ ಸಭೆಗಾಗಿ ನಾವು ಹೋಗಿದ್ದೆವು. ಅಲ್ಲಿ ಉಜಿರೆ ಜನ ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಮತ್ತು ಅವರ ಸಹಚರ ಅನುಯಾಯಿಗಳ ಒಂದು ಸಹಯೋಗದಲ್ಲಿ ಭಾಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಊಟೋಪಚಾರದ ವ್ಯವಸ್ಥೆ ಮತ್ತು ಪ್ರತಿ ದಿನವೂ ಕೂಡ ಬರುವಂಥ ಜನರ ಸಂಖ್ಯೆಯಲ್ಲಿ ವೇರಿಯೇಷನ್ ಎಷ್ಟು ಜನ ಬರ್ತಾಯಿದ್ದೀರಿ ಮತ್ತು ಮಹಿಳೆಯರು ಎಷ್ಟು ಜನ ಬರ್ತಾಯಿದ್ದಾರೆ, ದಂಪತಿಗಳು ಎಷ್ಟು ಜನ ಬರ್ತಾಯಿದ್ದಾರೆ, ಅವರಿಗೆ ಉಳ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಈ ಬಗ್ಗೆ ನಿರಂತರವಾದಂಥ ಕಾಳಜಿಯನ್ನು ಅವರು ಇರಿಸಿಕೊಂಡಿದ್ದಾರೆ. ಇದು ಎಲ್ಲರದ್ದು ಹಿಂದೆ ಇರುವಂಥ ಉದ್ದೇಶ ಏನಂತಂದರೆ ಒಂದು ಆ ಸಾಹಿತ್ಯ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕು. ಇನ್ನೊಂದು ತಮ್ಮೂರಿಗೆ ಅವರು ಪದೇಯಾಗಿ ಉಜಿರೆ ಹಲವಾರು ಮಾತುಗಳಿಗಾಗಿ ಪ್ರಸಿದ್ಧಿಯನ್ನು ಪಡೆದಂಥದ್ದು ಯಾವುದೊಂದೂ ಕೂಡ ಇಲ್ಲಿ ಕಡಿಮೆ ಇತ್ತು ಅನ್ನುವಂಥ ಕಲಂಕದ ಮಾತು ಬರಬಾರ್ದು. ಅದನ್ನು ಭಾಳ ಎಚ್ಚರಿಕೆಯಿಂದ ಕಾರ್ಯಕರ್ತರು ಮಾಡಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಅವತ್ತಿನ ದಿನ ಬಹಳ ವಿವರವಾಗಿ ಚರ್ಚೆಯನ್ನು ಮಾಡಿದರು. ಹೀಗೆ ಈಗ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸಂಘಟನೆ ಏನಿದೆ ಇದು ವ್ಯವಸ್ಥಿತವಾಗಿ ನಡೀಲಿ ಅಂತ ಆಲೋಚನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳ ಅದಕ್ಕೆ ಧಾವಂತ ಮಾಡಿಕೊಂಡು ನಾವು ಸಂಘಟನೆ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ನಾವು ಒಂದು ವಾರ್ಷಿಕ ಯೋಜನೆಯನ್ನು ಮಾಡ್ಕೊರಿ ಅಂತ ತಿಳ್ಕೊಂಡು ನಮ್ಮ ಎಲ್ಲ ಗೆಳೆಯರಿಗೆ ಕೇಳ್ಕೊಂಡಿದ್ದೀವಿ. ಈಗ ಇದು ಕೊರೋನಾ ಇದಕ್ಕಿಂತ ಮೊದಲಿಗೆ ನಮ್ಮ ನಮ್ಮ ಗೀತಾ ದಾನಶೆಟ್ಟಿಯವರು ಬಹಳ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅವರು ಇದನ್ನು ಮಾಡಿದರು. ಇಂಥದ್ದೊಂದು ವಾರ್ಷಿಕ ಕ್ರಿಯಾ ಯೋಜನೆ ಅಂತ ತಿಳ್ಕೊಂಡು ಹೀಗೆ ಮಾಡಿದರು. ವಾರ್ಷಿಕ ಕ್ರಿಯಾ ಯೋಜನೆ ಅಂತ ತಿಳ್ಕೊಂಡು ಇದರೊಳಗೆ ನಾವು ಪ್ರತಿ ತಿಂಗಳ ಏನೇನು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ
ವಾರ ಮತ್ತು ದಿನಾಂಕಗಳನ್ನ ಗುರುತಿಸಿ ಇಂಥ ತಿಂಗಳಲ್ಲೇ ಇಂಥದ್ದನ್ನು ಮಾಡ್ಬೋದು. ಈಗ ಜೂನ್ದಲ್ಲಿ ತಾಲೂಕಾ ಘಟಕಗಳ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಅಂಥ ಸದಸ್ಯತ್ವಗಳ ನೋಂದಣಿ, ವಿವಿಧ ಭಾಷೆಗಳ ಸಾಹಿತ್ಯ ಪರಿಚಯ ಕಾರ್ಯಕ್ರಮ, ತೆಲುಗು, ಹಿಂದಿ, ಮರಾಠಿ, ಹೀಗೆಲ್ಲ ಒಂದೊಂದು ತಿಂಗಳಿನಲ್ಲಿ ಜೂನ್ದಿಂದ ಹಿಡಿದು ಈಗ ಮರು ವರ್ಷ ಏನು ನಾವು ಏಪ್ರಿಲ್ವರೆಗೆ ಬರ್ತೀವ, ಎಲ್ಲ 12 ತಿಂಗಳದ ಕೆಲಸಗಳನ್ನು ಅವರು ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ರು ಮತ್ತು ಹಾಗೆ ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಈಗಿರುವಂಥ ನಮ್ಮ ಎಲ್ಲ ಗೆಳೆಯರಿಗೂ ಕೂಡ ನಮ್ಮದು ಇದು ಬಹಳ ಕಳಕಳಿಯ ಅಪೀಲ್ ಇದೆ. ನೀವು ನಿಮ್ಮ ಕಾರ್ಯಕ್ರಮಗಳನ್ನ ಹಾಗೆ ಏನೋ ಮಾಡೋಕತ್ತೀವಿ ಏನೋ ಮಾಡಿದೀವಿ ಅನ್ನುವಂಥ ಆಗಬಾರ್ದು. ಭಾಳ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ನಾವು ಈಗ ನಮ್ಮ ಜಿಲ್ಲೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಆಗಲಿ ಅಂತ ಬಹಳ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕೆಲವು ಚಟುವಟಿಕೆಗಳನ್ನು ಹೀಗೆ ಮಾಡಬೇಕು ಅಂತ ಹಾಕ್ಕೊಂಡಿದ್ದು. ಅದರೊಳಗೆ ಈ ಸದಸ್ಯತ್ವದ ಅಭಿಯಾನ ಮಾಡೋದು ಅಂತ ತಿಳ್ಕೊಂಡು ಈ ಕೊರೋನಾ ಮಧ್ಯದೊಳಗೆಲ್ಲ ಅದು ಹೋಗ್ಕೊಂಡು ನಮಗೆ ಭಾಳ ಗದ್ದಲ ಹಿಡಿದು ಅವಾಗ ಪ್ರತಿಯೊಬ್ಬ ಸದಸ್ಯರು 300 ರೂಪಾಯಿ ತಮ್ಮದು ವಂತಿಗೆಯನ್ನು ಸಲ್ಲಿಸಿ 127 ಜನ ಏನದ ಅಂತ ನಮ್ಮ ಈ ಇದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಇಂಥವು ನಮೂನೆಗಳನ್ನು ಮಾಡಿದ್ದೀವಿ. ನಾವು ಸದಸ್ಯತ್ವ ಅಪೇಕ್ಷಾ ಪತ್ರ ಅಂತ ತಿಳ್ಕೊಂಡು ಸದಸ್ಯತ್ವದ ಅಪೇಕ್ಷಾ ಪತ್ರಗಳನ್ನ ನೀಡಿ ನಾನು ಸಾಹಿತ್ಯ ಪರಿಷತ್ತಿಗೆ ಸದಸ್ಯ ಹಾಕಿನಿ ಅಂತ ತಿಳ್ಕೊಂಡು ನಮಗೆ ಕೈ ಜೋಡಿಸಿದ್ದು ಸಾಲದೆ ಮತ್ತು ಪ್ರತಿ ಕಾರ್ಯಕ್ರಮಗಳಲ್ಲಿ ಅವರು ಇದು ನಮ್ಮ ಕಾರ್ಯಕ್ರಮ, ನಮ್ಮ ಸಂಘಟನೆ ಅನ್ನುವಂಥ ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಬಂದು ಅವರು ಸೇರ್ಪಡೆ ಆಗ್ತಾಯಿದ್ರು. ನಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ ಈಗಲೂ ಕೂಡ ಪ್ರತಿಯೊಂದು ತಾಲೂಕಿಗೆ ಒಂದೊಂದು ಅಕೌಂಟನ್ನು ನಾವು ಮಾಡಿದ್ದೇವೆ. ಒಂದೊಂದು ಅಕೌಂಟ್ ಜಾಯಿಂಟ್ ಅಕೌಂಟ್ ಮಾಡಿದ್ದೇವೆ. ಅಧ್ಯಕ್ಷ ಮತ್ತು ಅಲ್ಲಿರುವಂಥ ಒಬ್ಬ ಖಜಾಂಚಿ ಇಬ್ಬರ ಹೆಸರಿನಲ್ಲಿ ಜಾಯಿಂಟ್ ಅಕೌಂಟ್ ಇದೆ. ನಮ್ಮದು ಎಲ್ಲರದು ಏನಪ್ಪ ಅಂತಂದ್ರೆ ಇವತ್ತು ಮಾಡುವ ಹಣ ಸಂಗ್ರಹ ಮತ್ತು ಖರ್ಚು ಮಾಡುವಂಥ ಹಣ ಅದು ವ್ಯವಸ್ಥಿತವಾಗಿ ಲೆಕ್ಕಪತ್ರ ಹೊಂದಿರಬೇಕು ಮತ್ತು ಅದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಲ್ಲರ ಕಣ್ಣಿಗೆ ಇರಬೇಕು. ಮತ್ತು ಯಾವುದೇ ಅಕೌಂಟ್ನಲ್ಲಿ ನಮಗೆ ಕೇಂದ್ರ ಪರಿಷತ್ತಿಂದು ಸೂಚನೆ ಕೂಡ ಇದೆ. ಯಾವುದೇ ಕಾರ್ಯಕ್ರಮ ಯಾವುದೇ ಅಕೌಂಟ್ನಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅಥವಾ ಯಾವುದೇ ತಾಲೂಕಿನ ಘಟಕಗಳಲ್ಲಿ 5,000ಕ್ಕಿಂತ ಹೆಚ್ಚಿನ ಮೊತ್ತ ಅನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಸೂಚನೆಗಳಿವೆ ನಮಗೆ. ಅಂದರೆ ಬರುವಂಥ ಹಣವನ್ನು ಅದೇ ಉದ್ದೇಶಕ್ಕಾಗಿ ಸಂಗ್ರಹ ಮಾಡಿರಬೇಕು, ಅಷ್ಟಕ್ಕೆ ಬಳಸಬೇಕು. ಮತ್ತು ನಮ್ಮದು ಪರಿಷತ್ತಿಂದು ಮುಖ್ಯವಾದಂಥದ್ದು ಒಂದು ಘೋಷಣೆ ಏನದ ಅಂತಂದ್ರೆ ಕನಿಷ್ಠ ಖರ್ಚಾದಾಗ ಭರಿಸುತ್ತಾರೆ, ಅಧಿಕ ಖರ್ಚನ್ನು ಸಾಹಿತ್ಯ ಆಸಕ್ತರೇ ಸಂಗ್ರಹಿಸಿ ಭರಿಸುತ್ತಾರೆ ಮತ್ತು ವೈಭವಕ್ಕೆ ಎಡೆಯಿಲ್ಲದ ಇಲ್ಲಿ ಹಣದ ಪ್ರಭಾವವೂ ಇಲ್ಲ, ಅಭಾವವೂ ಇಲ್ಲ. ಇದು ನಮ್ಮದು ಸಂಘಟನೆಯ ಮುಖ್ಯವಾದಂಥ ಮೂಲ ಮಂತ್ರ. ನಮ್ಮ ಹತ್ರ ಹಣ ಕಂಬಿತ್ತು ಅನ್ನುವಂಥ ಮಾತನೂ ಇಲ್ಲ, ಹಣ ಉಳಿತಂತೂ ಮಾತನೂ ಇಲ್ಲ. ಯಾವುದರ ಒಂದು ಕಾರ್ಯಕ್ರಮಕ್ಕೆ ನೀವು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದನ್ನು ಪಾರದರ್ಶಕವಾಗಿ ಸಂಗ್ರಹ ಮಾಡಿ ಅಷ್ಟೇ ಪಾರದರ್ಶಕವಾಗಿ ಅದರ ಲೆಕ್ಕನ ಇಟ್ಟು ಆ ಕಾರ್ಯಕ್ರಮ ಮುಗಿದ್ರೊಳಗೆ ಆ ಹಣವನ್ನು ಬಳಸಿ ಮುಗಿಸ್ಬಿಡ್ಬೇಕು. ಮಿಕ್ಕಿದಂಥ ರೀತಿಯಲ್ಲಿ ಹಣವನ್ನು ಸಂಗ್ರಹ ಮಾಡಲೇ ಕೂಡುದು ಅಂತ ತಿಳ್ಕೊಂಡು ಅವ್ರ ಸೂಚನೆಗಳಿವೆ. ಯಾಕೆ ಅಂತಂದ್ರೆ ನಮ್ಮದು ಉದ್ದೇಶ, ಧ್ಯೇಯ, ಧೋರಣೆ ಏನಾಗಿರಬೇಕು ಅಂತಂದ್ರೆ ಸಾಹಿತ್ಯವನ್ನು ವೃದ್ಧಿಗೊಳಿಸಬೇಕೆ ಹೊರತಾಗಿ ಅಕೌಂಟನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದಿಲ್ಲ. ನಮಗೆ ಹಣ ಅನ್ನುವಂಥದ್ದು ಕೇವಲ ಒಂದು ಊರುಗೋಲಾಗಿ ನಮ್ಮ ಕಾರ್ಯಕ್ರಮವನ್ನು ಆಚೆ ದಂಡಿಗೆ ಹೋಗಿ ಮುಟ್ಟಲಿಕ್ಕೆ ಸಹಾಯಕವಾಗಿರುವಂಥ ಮೂಲಭೂತ ಅವಶ್ಯಕತೆಯಿಂದ ಅಷ್ಟು ದೊಡ್ಡ ಸಾಕು ಅನ್ನುವಂಥದ್ದು. ಹೆಚ್ಚಿಗೆ ಹಣನೂ ಇಲ್ಲ, ಹೆಚ್ಚಿಗೆ ಖರ್ಚು ಮಾಡುವಂಥದ್ದೂ ಇಲ್ಲ. ಈ ಧೋರಣೆಯಲ್ಲಿ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ನಡೀತಾ ಇದೆ. ಇದರಿಂದ ನನಗೆ ವೈಯಕ್ತಿಕವಾಗಿ ನಾನು ಏನು ಈ ಕಾರ್ಯಕ್ರಮಗಳ ಸಲುವಾಗಿ ಜಿಲ್ಲೆಯಾದ್ಯಂತ ಹೋಗುವಂಥದ್ದು ಮತ್ತು ಜಿಲ್ಲೆಯಾದ್ಯಂತ ಗೆಳೆಯರನ್ನು ಭೇಟಿಯಾಗೋದು, ಅವ್ರ ಜೊತೆಗೆ ಚರ್ಚೆ ಮಾಡೋದು ನನಗೆ ಇದು ಒಂದು ಭಾಳ ಅಭಿಮಾನದ ಸಂಗತಿ ಅಂತಂದ್ರೆ ನಮ್ಗೆ ಈಗ ಒಂದೊಂದು ದಿನ ಯಾರ್ದು ABSP ಅವ್ರದ್ದು ಜೊತೆಗೆ ಇವತ್ತು ನಾವು ದೂರವಾಣಿಯಲ್ಲೇರ ಮಾತಾಡಲಿಲ್ಲ ಅಥವಾ ಭೇಟಿ ಆಗಲಿಲ್ಲ, ಆ ಸುದ್ದಿಯನ್ನು ಚರ್ಚೆ ಮಾಡಲಿಲ್ಲ ಅಂದ್ರೆ ಇವತ್ತು ಏನೋ ನಮ್ಮದು ಒಂದು ಕೆಲಸದಲ್ಲಿ ಕೊರತೆ ಆಗ್ಯದ ಅಂತ ನಮಗೆ ಭಾವ ಬರ್ತದೆ. ಯಾಕೆ ಹಾಗಾಗ್ತದೆ ಅಂತಂದ್ರೆ ಇದು ಒಂದು ನನ್ನ ವೈಯಕ್ತಿಕ ಅಭಿವೃದ್ಧಿಗೆ ಮತ್ತು ನನ್ನ ನೆರೆಹೊರೆಯ ಅಭಿವೃದ್ಧಿಗೆ ಸಹಾಯ ಮಾಡುವಂಥ ಒಂದು ಮಾಧ್ಯಮ ಆಗಿದೆ ಅನ್ನುವಂಥದ್ದು ಒಂದು ವಿಚಾರ ನನಗೆ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಒಂದು 4-5 ವರ್ಷಗಳ ಒಡನಾಟ ಏನಿದೆ ಇದರಿಂದ ಆಗಿದೆ. ಮತ್ತು ಇದು ನಮಗೆ ಒಂದು ವೈಯಕ್ತಿಕವಾದಂಥ ತೃಪ್ತಿಯನ್ನು ತಂದುಕೊಡುವಂಥದ್ದಾಗಿದೆ. ಅದಕ್ಕೆ ನಮ್ಮೆಲ್ಲ ಗೆಳೆಯರಿಗೆ ಯಾರ್ಯಾರು ಇದರಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ತಾವು ಬಂದಿದ್ದೀರಿ
ಮತ್ತು ನೀವು ಇದಕ್ಕೆ ಮಾಡಲಿಕ್ಕೆ ಏನು ಯೋಗ್ಯ ಇದ್ದೀರಿ ಅಂತ ನಾವು ಆಲೋಚನೆ ಮಾಡೀವ. ಭಾಳ ಹಲವಾರು ರೀತಿಯಿಂದ ನಾವು ಅದನ್ನು ಸ್ಕ್ರೀನಿಂಗ್ ಮಾಡಿ ತಾಲೂಕುಗಳಲ್ಲಿ ಇವತ್ತು ಪದಾಧಿಕಾರಿಗಳನ್ನೇ ಮಾಡ್ಕೊಳ್ಳಿ ಅಥವಾ ಸದಸ್ಯರನ್ನೇ ಮಾಡ್ಕೊಳ್ಳಿ, ಒಂದು ಚಿಂತನೆ ಆಲೋಚನೆ ಒಬ್ಬ ಮನುಷ್ಯನ ಹಿಂದೆ ನಾವು ಆಲೋಚನೆಯನ್ನು ಮಾಡ್ತೀವಿ. ಇಲ್ಲಿ ಯಾವುದೂ ಪೂರ್ವಾಗ್ರಹ ಪೀಡೆಗಳನ್ನು ಇಟ್ಕೊಳ್ಳಾರ್ದೇ, ಗ್ರಹಿಕೆಗಳನ್ನ ಇಟ್ಕೊಳ್ಳಾರ್ದೇ ತಾವು ನಮ್ಮ ಜೊತೆಗೆ ಕೇವಲ ಸಾಹಿತ್ಯಕ್ಕಾಗಿ, ನಮಗೆ ಸಾಹಿತ್ಯ ಬಿಟ್ಟು ಇನ್ನೊಂದು ಯಾವುದೇ ರಾಜಕೀಯ ಆಗಲಿ, ರಾಜಕೀಯ ಪಕ್ಷ ಆಗಲಿ, ಇನ್ನೊಂದು ಏನೇನೂ ಇಲ್ಲ. ನಮ್ಮದು ಇವತ್ತು ಆಮಂತ್ರಣ ಪತ್ರಿಕೆಗಳು ಹೊರಟ್ರೂ ಕೂಡ ನಿಮ್ಗೆ ನಾನು ಹೇಳುವಂಥದ್ದು, ಭಾರತ ದೇಶ ಮತ್ತು ಭಾರತೀಯ ಸಮಾಜದ ಅಭಿವೃದ್ಧಿ ಬಿಟ್ಟು ಮತ್ತೊಂದು ಮಂತ್ರ ಇಲ್ಲ. ಈಗ ನೋಡಲಿ, ನುಡಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯ ಈ ಸಲ ನಮ್ಮ ಸಾಹಿತ್ಯ ಪರಿಷತ್ತಿನ ಘೋಷವಾಕ್ಯ ಇದು. ಈ ಏನಾಗಿ ಇವತ್ತು ಸಮ್ಮೇಳನ ನಡೀತದಂತಂದ್ರೆ, ನುಡಿ ಸಾಮ್ರಾಜ್ಯದಲ್ಲಿ ಏನು ಭಾಷೆ ಇದೆ, ಮಾತಿದೆ, ಅದರಲ್ಲಿ ಸ್ವರಾಜ್ಯ ಅಂತ ಏನಿದೆ, ಸ್ವಾತಂತ್ರ್ಯ ಆಂದೋಲನದ ನಾವು ಏನು ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ, ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದು ಆ ನಿಮಿತ್ತದಲ್ಲಿ ನಾವು ಇವತ್ತಿನ ಈ ಒಂದು ಸ್ವರಾಜ್ಯದ ಹೆಸರಿನಲ್ಲಿ ಉಜಿರೆಯಲ್ಲಿ ಸಮ್ಮೇಳನವನ್ನು ಮಾಡ್ತಾಯಿದ್ದೇವೆ. ಇದು ಭಾರತ ದೇಶದ ಸಮಾಜದ ಹಿತಕ್ಕಾಗಿ, ಭಾರತ ದೇಶದ ಸಮಾಜದ ಒಂದು ಮೇಲ್ಮೆಯನ್ನು ಮೆರೀಲಿಕ್ಕಾಗಿ ನಾವು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಉದ್ದೇಶ ಇದೆ. ಅದಕ್ಕಾಗಿ ತಾವು ಹೆಚ್ಚು ಜನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರಾಗಬೇಕು ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮತ್ತು ಈ ಸಂಬಂಧದಲ್ಲಿ ತಮಗೆ ಯಾರಿಗಾದ್ರೂ ಏನಾದರೂ ಹೇಳಬೇಕು, ಕೇಳಬೇಕು ಅಂತ ಸಂದೇಹಗಳು, ದಂದುಗಳು ಇದ್ದರೆ ತಾವು ದಯವಿಟ್ಟು ನನಗಾಗಲಿ ಅಥವಾ ನಮ್ಮ ತಾಲೂಕಾ ಘಟಕದ ಏನು ಅಧ್ಯಕ್ಷರು ಅಂತ ನಾವು ನೇಮಕ ಮಾಡಿವ ಪದಾಧಿಕಾರಿಗಳಂತ ಏನು 3-4 ಮಂದಿಯನ್ನು ನಾವು ಗುರುತು ಮಾಡಿದಂಥವ್ರು ಇದ್ದೇವೆ, ಅವರೆಲ್ಲರೂ ಇದಕ್ಕೆ ಉತ್ತರಿಸಬಲ್ಲಂಥ ಸಶಕ್ತರಿದ್ದಾರೆ. ನನಗೆ ಪಕ್ಕ ಗೊತ್ತಿದೆ ಆ ಮಾತುಗಳು ಯಾರೇ ಹಂಗೆ ಅಂತ ತಿಳ್ಕೊಂಡು. ಮತ್ತು ಯಾರಿಗೆ ಇದು ನಿಗುವುದಿಲ್ಲ ಅಂತ ಹೇಳಿದ್ರೆ ಅವರು ಕೈ ಬಿಟ್ಟು ಹಿಂದಕ್ಕೆ ಹೋಗ್ಯಾರ, ಅದನ್ನು ಕೂಡ ಇದೆ ಈ ಕೆಲವು ಜನ. ಹೀಗಾಗಿ ಕೆಲವು ಜನರಿಗೆ ಇದನ್ನು ಮಾಡಲಿಕ್ಕೆ ದೈಹಿಕವಾಗಿ ಅಥವಾ ತಮ್ಮ ಕೌಟುಂಬಿಕವಾಗಿ ಏನಾದರೂ ಸಮಸ್ಯೆಗಳು ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಯಾವುದನ್ನು ಆಗ್ರಹ ಮಾಡೋದಿಲ್ಲ. ಆದರೆ ಬರ್ರಿ, ಇದರಿಂದ ನಿಮಗೊಂದು ಸ್ಥಾನಮಾನ ಇದೆ ಮತ್ತು ಇದರೊಂದು ನಿಮ್ಗೆ ಮಾನಸಿಕ ಅಭಿವೃದ್ಧಿ ಬೆಳವಣಿಗೆ ಇದೆ. ನಿಮ್ಮಿಂದಾಗಿ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಒಳಿತಾದ ಸೇವೆ ನಮಗೆ ಗೊತ್ತಿಲ್ಲಂಥ ರೀತಿಯಲ್ಲೇ ನಡೀತದೆ. ಅದಕ್ಕಾಗಿ ತಾವು ನಮ್ಮ ಜೊತೆಗೆ ಕೈ ಜೋಡಿಸ್ರಿ, ಅಖಿಲ ಭಾರತೀಯ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಾವು ಶ್ರಮವಹಿಸಿರಿ ಅಂತ ನಿಮ್ಮನ್ನು ನಾನು ಕೇಳುವುದರೊಂದಿಗೆ, ನಮ್ಮ ಗೀತಾ ದಾನಶೆಟ್ಟಿಯವರು ಬಹಳ ಶ್ರಮಜೀವಿಗಳು. ಇದನ್ನು ನಾನು 1-2 ನಿಮಿಷ ಅವ್ರ ಸಲುವಾಗಿ ಪ್ರತ್ಯೇಕ ಮಾತಾಡಿದ್ರು ಏನು ತಪ್ಪಲ್ಲ. ಅವರು ಹಲವಾರು ಸಂಘಟನೆಗಳನ್ನು ತಮ್ಮ ಜೊತೆಗೆ ತೊಗೊಂಡು ಹೊರಟಿದ್ದಾರೆ. ಅವರು ಶರಣ ಸಾಹಿತ್ಯ ಪರಿಷತ್ತನ್ನು ಕೆಲಸ ಮಾಡ್ತಾರೆ, ಮತ್ತು ಜಾನಪದ ಸಾಹಿತ್ಯ ಪರಿಷತ್ತಿನೂ ಕೆಲಸ ಮಾಡ್ತಾರೆ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನೂ ಕೆಲಸ ಮಾಡ್ತಾರೆ, ಮತ್ತು ಹಾಗೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕೆಲಸವನ್ನು ಮಾಡ್ತಾರೆ. ಈಗ ಗೀತಾ ದಾನಶೆಟ್ಟಿಯವರು ಎಲ್ಲ ಕೆಲಸಗಳನ್ನ ಹೇಗೆ ಮಾಡ್ಬೋದು ಹಾಗೆ ನೀವೂ ಮಾಡ್ಬೋದು, ನಾವು ಮಾಡ್ಬೋದು. ಆದರೆ ನಮ್ಮಲ್ಲಿ ಕೆಲವು ಜನರಿಗೆ ಅದ್ಯಾಕೆ ಇದ್ಯಾಕೆ ಅಂತ ಒಂದು ಪ್ರೆಜುಡಿಸ್ ಇರ್ತಾವೆ. ಅದನ್ನು ಅವರು ಯಾವುದೂ ಇಟ್ಕೊಳ್ಳೋಂಗಿಲ್ಲ. ಕೆಲಸ ಐತೆ ಅಂತ ಅಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡ್ತಾರೆ. ಇದು ಏನು ಸಾಮಾನ್ಯ ಕೆಲಸ ಅಲ್ಲ. ಒಂದು ಯಾವ್ದಾರ ಕಾರ್ಯಕ್ರಮ ಹೊಂದೋದೈತಂತಂದ್ರೆ ಅದಕ್ಕೆ ಅತಿಥಿ ಮಾಡಬೇಕು, ಅಧ್ಯಕ್ಷನ ಮಾಡಬೇಕು, ನಮ್ಮ ಕಾರ್ಯಕ್ರಮ ಸ್ವಲ್ಪ ಗ್ರ್ಯಾಂಡ್ ಆಗಲಿ ಅವ್ರಿಗೆ ಉದ್ಘಾಟಕರನ್ನು ಮಾಡಬೇಕು, ಮತ್ತು ಅದನ್ನೆಲ್ಲ ಅನೌನ್ಸ್ ಮಾಡೋರನ್ನ ಹುಡುಕಬೇಕು, ಮತ್ತು ಅವರಿಗೆ ರಂಭಿಸ್ಬೇಕು, ಅವರಿಗೆ ಎಲ್ಲ ಕೆಲಸ ಈಗ ಒಂದಲ್ಲ ಎರಡಲ್ಲ, ಮತ್ತು ಖರ್ಚು ವೆಚ್ಚ ಇರ್ತಾವೆ, ಅದಕ್ಕೆ ಹೊಂದಿಸ್ಬೇಕು, ಅದಕ್ಕೆ ದತ್ತಿ ದಾನಿಗಳನ್ನ ಹುಡುಕಬೇಕು. ಈ ಎಲ್ಲ ಕೆಲಸಗಳನ್ನು ವರ್ಷದಲ್ಲಿ 1-2 ಮಾಡಿದರೆ ತಲೆ ಜಾಡಿಸಿಬಿಡ್ತದೆ. ಆದರೆ ಅವರು ಪ್ರತಿ ವಾರಕ್ಕೆ ಒಬ್ಬ ಅತಿಥಿಯನ್ನು ಹುಡುಕ್ತಾರೆ. ಅವರು ವಾರಕ್ಕೊಬ್ಬ, ನನಗೆ ಭಾಳ ದಿನಗಳಿಂದ ಏನರ ನೀವು ಬರ್ರಿ ಅಂತ ಅಂತಿದ್ರು. ಏನು ಮತ್ತು ಮಾಡಕ್ಕೆ ಹತ್ತಿರಲ್ರಿ, ಮಾಡಿರಿ ಅಂತ ತಿಳ್ಕೊಂಡು ಅಂದಿದ್ದನ್ನು. ಇವತ್ತು ಇಲ್ಲರಿ, ಇದು 1 ವರ್ಷ ಆಗತೈತಿ ನಮ್ಮದು ಕಾರ್ಯಕ್ರಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಳಗೆ. ಅದಕ್ಕೆ ಇವತ್ತಿನ ಮಹತ್ವದ ಘಟ್ಟದೊಳಗೆ ನೀವು ಹೇಳಿದ್ರೆ ನಮಗೆ ಸಮಾಧಾನಕತೆ ಅಂತ ಹೇಳ್ತಾರೆ. ಅವ್ರ ಮನಸ್ಸಿನ ಸಮಾಧಾನ ತಪ್ಪಿಸ್ಬಾರ್ದು ಅನ್ನುವಂಥದ್ದು ನಮ್ಗೆ. ಯಾಕಂತಾರೆ ನಮ್ಮ ಕಾರ್ಯಕರ್ತರೇ ನಮಗೆ ಜೀವಾಳ ಇದ್ದ ಹಾಗೆ. ಅದಕ್ಕೆ ಅವರು ನಮಗೆ ಸಾಹಿತ್ಯ ಪರಿಷತ್ತಿಗೆ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಒಂದು ಭೀಮಬಲ ಇದ್ದಂಗೆ. ಮತ್ತು ಅವರು ಮಾಡುವಂಥ ಕೆಲಸಗಳಿಗೆ ನಾವು ಜೊತೆಯಾಗಿ ನಿಲ್ಲಬೇಕಾದಂಥದ್ದು ಅವಶ್ಯನೂ ಕೂಡ ಇದೆ. ಇವತ್ತು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಹಲವಾರು ಜನ ಗೆಳೆಯರೆಲ್ಲ ಇಲ್ಲಿ ತಾವು ಕಾಣ್ತಾರೆ.